ದಿನೇಶ್ ಗುಂಡೂರಾವ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಎಲ್ಲ ಕಾಂಗ್ರೆಸ್ ಪಕ್ಷದ, ಜೆಡಿಎಸ್ ಪಕ್ಷದ ರೈಟ್ ಸೈಡ್ ಅಲ್ಲಿ ದಯವಿಟ್ಟು ಹಿಂಭಾಗದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಬಲಭಾಗಕ್ಕೆ ಬರಬೇಕು, ಕುಳಿತುಕೋಬೇಕು. ಯಾರೂ ಕೂಡ ನಿಂತ್ಕೋಬಾರ್ದು. ಸಾವಿರಾರು ಜನ ನಿಂತಿದ್ದೀರಿ, ದಯವಿಟ್ಟು ಪಕ್ಕಕ್ಕೆ. ಹೊರಗಡೆ ಇರತಕ್ಕಂಥವ್ರೆಲ್ಲರೂ ಕೂಡ ಒಳಗಡೆ ಬರಬೇಕು. ನೈಸ್ ರೋಡಲ್ಲಿ ಇರ್ತಕ್ಕಂಥವ್ರು, ಹೊರಗಡೆ ಗ್ರೌಂಡ್ ನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಒಳಗಡೆ ಬರಬೇಕು ಅಂತೇಳಿ ಈಗ ತಾನೇ ಪರಿವರ್ತನಾ ಸಮಾವೇಶವನ್ನ ಕೈ ಎತ್ತುವ ಮುಖಾಂತರ ಜೆಡಿಎಸ್ ಪಕ್ಷ, ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳು ಕೂಡ ಇವತ್ತು ಈ ಪರಿವರ್ತನಾ ಸಮಾವೇಶವನ್ನ ಕೈ ಎತ್ತುವ ಮುಖಾಂತರ ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡುವ ಮುಖಾಂತರ ಈ ರಾಷ್ಟ್ರಕ್ಕೆ ಸಂದೇಶವನ್ನ ಕೊಡ್ತಕ್ಕಂಥ ಅಪರೂಪದ ಕಾರ್ಯಕ್ರಮ. ಇವಾಗ ಕೆಪಿಸಿಸಿ ಅಧ್ಯಕ್ಷರು, ನಮ್ಮ ನಿಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಇವರೆಲ್ಲರನ್ನ ಸ್ವಾಗತವನ್ನ ಪ್ರಾಸ್ತಾವಿಕ ಭಾಷಣ ಮಾಡಬೇಕು ಅಂತೇಳಿ ಅವರಲ್ಲಿ ಸವಿನಯ ಪ್ರಾರ್ಥನೆಯನ್ನ ಮಾಡ್ತೇನೆ. ಅಧ್ಯಕ್ಷ ಒಂದು ರಾಹುಲ್ 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 ಈ ಒಂದು ಐತಿಹಾಸಿಕವಾದಂಥ ಸಮಾವೇಶಕ್ಕೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಹಾಗೂ ಜನತಾದಳ, ಜಾತ್ಯತೀತ ಜನತಾದಳದ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರತಕ್ಕಂಥ ಪರಿವರ್ತನಾ ಸಮಾವೇಶಕ್ಕೆ ಆಗಮಿಸಿರ್ತಕ್ಕಂಥ ಸಾವಿರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಎರಡೂ ಪಕ್ಷಗಳ ಎಲ್ಲ ಕಾರ್ಯಕರ್ತರೇ, ಮುಖಂಡರುಗಳೇ, ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮೆಲ್ಲರಿಗೂ ಕೂಡ ಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರಿಗೆ ತಮ್ಮೆಲ್ಲರ ಪರವಾಗಿ, ವೇದಿಕೆ ಪರವಾಗಿ ನಾನು ಈ ಒಂದು ಐತಿಹಾಸಿಕ ಸಮಾವೇಶಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರಿಗೆ. ಅದೇ ರೀತಿಯಾಗಿ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ಹಿರಿಯ ನಾಯಕರು, ಕರ್ನಾಟಕ ರಾಜ್ಯದಿಂದ ದಶಕಗಳಿಂದ ಈ ರಾಜ್ಯಕ್ಕೆ ಸೇವೆಯನ್ನು ಮಾಡಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಜನತಾದಳದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡ ಸಾಹೇಬರಿಗೆ ಈ ಸಭೆಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು, ಜನಪ್ರಿಯ ನಾಯಕರು, ನಮ್ಮ ಮೈತ್ರಿಯ ಸರ್ಕಾರದ ನಾಯಕತ್ವವನ್ನು ವಹಿಸಿಕೊಂಡು ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳಿಂದ ಅತಿ ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆಲ್ತಕ್ಕಂಥದ್ದಕ್ಕೆ ನಾಯಕತ್ವವನ್ನು ನೀಡ್ತಾ ಇರತಕ್ಕಂಥ ನಮ್ಮ ಮೆಚ್ಚಿನ ನಾಯಕರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ಸಿನ ಶಾಸಕಾಂಗ ಪಕ್ಷದ ನಾಯಕರು, ಸಮನ್ವಯ ಸಮಿತಿಯ ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರಿಗೂ ಕೂಡ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಪಕ್ಷವನ್ನು ಅತ್ಯಂತ ಚಾಣಾಕ್ಷತನದಿಂದ ನಾಯಕತ್ವವನ್ನು ನೀಡ್ತಾ ಇರತಕ್ಕಂಥ ಸನ್ಮಾನ್ಯ ಶ್ರೀ ಕೆ ಸಿ ವೇಣುಗೋಪಾಲ್ ರವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾನ್ಯ ಉಪಮುಖ್ಯಮಂತ್ರಿಗಳು, ನಮ್ಮೆಲ್ಲರಿಗೂ ಕೂಡ ನಾಯಕರಾಗಿರ್ತಕ್ಕಂಥ ತುಮಕೂರು ಕ್ಷೇತ್ರದ ಕೊರಟಗೆರೆ ಕ್ಷೇತ್ರದ ಶಾಸಕರು, ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಕಾಂಗ್ರೆಸ್ ಪಕ್ಷದ ಲೋಕಸಭೆಯಲ್ಲಿ ನಮ್ಮ ನಾಯಕರು ಗುಲ್ಬರ್ಗಾ ಕ್ಷೇತ್ರದಿಂದ ಸತತವಾಗಿ ವಿಧಾನಸಭೆಗೆ ಮತ್ತು ಲೋಕಸಭೆಗೆ ಆಯ್ಕೆಯಾಗಿ ಸೋಲಿಲ್ಲದ ಸರ್ದಾರ ಅಂತ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥ ಧೀಮಂತ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾನು ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೊಬ್ಬರು ಮಾಜಿ ಕೇಂದ್ರ ಸಚಿವರು, 7 ಬಾರಿ ಕೋಲಾರ ಕ್ಷೇತ್ರದಿಂದ ಸಂಸತ್ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೆ ಎಚ್ ಮುನಿಯಪ್ಪ ಅವರಿಗೆ
ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಕರ್ನಾಟಕ ಸರ್ಕಾರದ ಸಚಿವರು ಹಾಗೂ ಕಾಂಗ್ರೆಸ್ ಪಕ್ಷದ ಒಬ್ಬ ಡೈನಾಮಿಕ್ ಲೀಡರ್ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾದಂಥ ಈಶ್ವರ್ ಖಂಡ್ರೆ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜನತಾದಳದ ಕಾರ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ MS ನಾರಾಯಣ ರಾವ್ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರಾಜ್ಯದ ಸರ್ಕಾರದ ಸಚಿವರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ RV ದೇಶಪಾಂಡೆ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ HK ಪಾಟೀಲ್ ಸಾಹೇಬರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಮಾಜಿ ಶಾಸಕರಾದ ಕೋನ್ ರೆಡ್ಡಿ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಮಹದೇವಪ್ಪನವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ AICCಯ ಕಾರ್ಯದರ್ಶಿಗಳಿಗೆ ವಿಶ್ವನಾಥ್ ಮತ್ತು ಯಶೋಮತಿ ಅವರಿಗೆ ಸ್ವಾಗತವನ್ನು ಬಯಸ್ತಾ, ಬಹುಶಃ ವೇದಿಕೆ ಮೇಲೆ ಬಹಳಷ್ಟು ಗಣ್ಯರಿದ್ದಾರೆ. ಎಲ್ಲ ಶಾಸಕರುಗಳು, ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರು ಜಿಲ್ಲೆಗಳ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ತುಮಕೂರು ಜಿಲ್ಲೆ, ಈ ಎಲ್ಲಾ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಕಾಂಗ್ರೆಸ್ ಮತ್ತು JDS ಪಕ್ಷದ ಎರಡೂ ಪಕ್ಷದ ಶಾಸಕರುಗಳಿಗೆ ನಾನು ಈ ಸಭೆಗೆ ಸ್ವಾಗತವನ್ನು ಕೋರುತ್ತಾ, ಎಲ್ಲ ಎರಡೂ ಪಕ್ಷದ ಜಿಲ್ಲಾ ಅಧ್ಯಕ್ಷರುಗಳಿಗೆ, ಎರಡೂ ಪಕ್ಷದ ಪ್ರಮುಖ ನಾಯಕರುಗಳಿಗೆ ಮತ್ತು ವೇದಿಕೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯ ನಾಯಕರುಗಳಿಗೆ ನಾನು ಈ ಒಂದು ಸಭೆಗೆ, ಈ ಸಮಾವೇಶಕ್ಕೆ ಸ್ವಾಗತವನ್ನು ಕೋರುತ್ತಾ, ಈ ಅಸಂಖ್ಯಾತ ಲಕ್ಷಾಂತರ ಜನ ಇವತ್ತೇನು ಸೇರಿದ್ದಾರೆ, ಈ ಪರಿವರ್ತನೆಯ ಸಮಾವೇಶ ಏನಿವತ್ತು ನಮ್ಮ ಎರಡೂ ಪಕ್ಷದ ಜಂಟಿಯ ಪ್ರಚಾರದ ಉದ್ಘಾಟನೆ ಮಾಡತಕ್ಕಂಥ ಕಾರ್ಯಕ್ರಮ, ಈ ಸಮಾವೇಶದ ಮುಖಾಂತರ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನ ನೀಡ್ತಕ್ಕಂಥದ್ದಕ್ಕೆ ನಾವೆಲ್ಲ ಸೇರಿದ್ದೇವೆ. ಆ ಸಂದೇಶ ಏನಂತ ಹೇಳಿದ್ರೆ, ಈ ಚುನಾವಣೆ, ಲೋಕಸಭೆ ಚುನಾವಣೆಯಲ್ಲಿ ಏನು 28 ಕ್ಷೇತ್ರಗಳಲ್ಲಿ ಏನು ನಾವು ಇವತ್ತು ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆ ಇದೆ, ಆ 28 ಕ್ಷೇತ್ರಗಳಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಮತ್ತು JDSನ ಸಂಸತ್ ಸದಸ್ಯರು ಆಯ್ಕೆ ಆಗ್ತಾರೆ ಅಂತ ಹೇಳ್ತಕ್ಕಂಥದ್ದಕ್ಕೆ ಈ ಒಂದು ಸಮಾವೇಶವನ್ನು ನಾವು ಕರೆದಿದ್ದೇವೆ. ಆ ಸಂದೇಶವನ್ನು ಇಡೀ ರಾಜ್ಯಕ್ಕೆ ನಾವು ಇವತ್ತು ರವಾನೆ ಮಾಡ್ತಾ ಇದ್ದೀವಿ. ಇವತ್ತು ದೇಶದ ರಾಜಕಾರಣವನ್ನ ಬದಲಾಯಿಸತಕ್ಕಂಥ ಅನಿವಾರ್ಯ ಆಗಿದೆ. ಇವತ್ತು ಏನು ದೇಶದ ಪ್ರಧಾನಮಂತ್ರಿಗಳು ಅವ್ರು ಯಾವ ರೀತಿಯಾಗಿ ಕೆಲಸ ಮಾಡಿದ್ರು 5 ವರ್ಷದಲ್ಲಿ, ಇವತ್ತು ನಮ್ಗೆಲ್ಲರೂ ಕೂಡ ಭ್ರಮ ನಿರಸನ ಆಗಿದೆ. ಯುವಕರ ವಿರೋಧಿ, ಜನ ವಿರೋಧಿ, ರೈತರ ವಿರೋಧಿ, ಮಹಿಳೆಯರ ವಿರೋಧಿ, ಕಾರ್ಮಿಕರ ವಿರೋಧಿ, ಬಡ ಜನರ ವಿರೋಧಿ. ಮೋದಿ ಅವರು ಇವ್ರ ಪರವಾಗಿ ಯಾವುದನ್ನು ಕೂಡ ಮಾಡಲಿಲ್ಲ. ಕೇವಲ ಶ್ರೀಮಂತರ ಪರವಾಗಿ ಮಾಡಿರ್ತಕ್ಕಂಥ ಕೆಲಸ ಬಿಟ್ರೆ ಯಾವ ಸಾಮಾನ್ಯ ವರ್ಗಕ್ಕೂ ಕೂಡ ಏನೂ ಮಾಡಲಿಲ್ಲ. ಇವರು ಚೌಕಿದಾರನ ಹೆಸರಿಟ್ಕೊಂಡು ಇವತ್ತು ಎಲ್ಲ ಲೂಟಿಕೋರರಿಗೆ ಸಹಾಯ ಮಾಡಿ ಇವತ್ತು ಜನರಿಗೆ ಮೋಸ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಕೈ ಹಾಕಿದ್ದಾರೆ. ಅದಕ್ಕೆ ನಾನು ಇನ್ನು ಹೆಚ್ಚು ಸಮಯ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ. ಇವತ್ತು ನಾವೆಲ್ಲರೂ ಕೂಡ ಎರಡೂ ಪಕ್ಷದ ಕಾರ್ಯಕರ್ತರು ಇಲ್ಲಿಂದ ಈ ಸಮಾವೇಶದಿಂದ ನಾವು ಹೊರಗೆ ಹೋದ್ಮೇಲೆ ನಾವಿಬ್ಬರು ಒಗ್ಗಟ್ಟಿನಿಂದ ಹೋರಾಟ ಮಾಡ್ತಕ್ಕಂಥದ್ದು, ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿರ್ಬೋದು, JDSನ ಅಭ್ಯರ್ಥಿಯಾಗಿರ್ಬೋದು, ನಾವು ಅವರ ಪರವಾಗಿ ಯಾವುದೇ ಒಂದು ವ್ಯತ್ಯಾಸವಿಲ್ಲದೆ ನಾವು ಅವರ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನ ಮಾಡಿ ನಮ್ಮ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಹಸ್ತದ ಗುರುತಿಗೆ, JDS ಪಕ್ಷದ ಚಿಹ್ನೆ ತೆನೆ ಹೊತ್ತ ಮಹಿಳೆಗೆ ಆಶೀರ್ವಾದ ಮಾಡ್ತಕ್ಕಂಥದ್ದನ್ನ, ಅವರಿಗೆ ಗೆಲ್ಲಿಸ್ತಕ್ಕಂಥದ್ದನ್ನ ನೀವು ಮಾಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯ. ಅದನ್ನ ಬಹಳ ಸ್ಪಷ್ಟವಾಗಿ ನೀವು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ, ಇನ್ನು ನಾನು ಹೆಚ್ಚು ಭಾಷಣ ಮಾಡ್ದೇನೆ. ಈ ಸಭೆಗೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ. ನಿಮ್ಗೆಲ್ಲರೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರಿ ನನ್ನ ಈ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಜನತಾದಳ. ನಮಸ್ಕಾರ. ಕೆಪಿಸಿಸಿ ಅಧ್ಯಕ್ಷರಿಗೆ ಧನ್ಯವಾದಗಳು. ಕಳೆದ 5 ವರ್ಷಗಳಲ್ಲಿ ಮುಖ್ಯಮಂತ್ರಿಗಳಾಗಿ ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಂತ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ CLP ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ನಿಮ್ಮೆಲ್ಲರನ್ನ ಕೂಡ ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಅವರಲ್ಲಿ ಮನವಿಯನ್ನು ಮಾಡ್ತೇನೆ.
ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರೇ, ಮಾಜಿ ಪ್ರಧಾನಮಂತ್ರಿಗಳು, ಜನತಾದಳ ಎಸ್ನ ರಾಷ್ಟ್ರೀಯ ಅಧ್ಯಕ್ಷರು ಆದಂಥ ಶ್ರೀ ಎಚ್ ಡಿ ದೇವೇಗೌಡ ಅವರೇ, ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಶ್ರೀ ಕುಮಾರಸ್ವಾಮಿ ಅವರೇ, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರೇ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ವೇಣುಗೋಪಾಲ್ ಅವರೇ, ಲೋಕಸಭೆಯಲ್ಲಿ ನಮ್ಮ ಪಕ್ಷದ ನಾಯಕರಾದಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಕಾರ್ಯಾಧ್ಯಕ್ಷರಾದಂಥ ಈಶ್ವರ ಖಂಡ್ರೆ ಅವರೇ, ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ ಎಚ್ ಕೆ ಪಾಟೀಲ್ ಅವರೇ, ಡಿ ಕೆ ಶಿವಕುಮಾರ್ ಅವರೇ, ಕೆ ಎಚ್ ಮುನಿಯಪ್ಪನವರೇ, ವೇದಿಕೆ ಮೇಲಿರ್ತಕ್ಕಂಥ ಕಾಂಗ್ರೆಸ್ಸಿನ ಮತ್ತು ಜೆಡಿಎಸ್ನ ಎಲ್ಲ ಸಚಿವ ಮಿತ್ರರುಗಳೇ, ಲೋಕಸಭಾ ಸದಸ್ಯರುಗಳೇ, ಎರಡೂ ಪಕ್ಷದ ಶಾಸಕ ಮಿತ್ರರೇ, ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಮುಖಂಡರುಗಳೇ, ಈ ಬೃಹತ್ ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಎಲ್ಲ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ಹೇಳಿದಂತೆ ಇದು ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಕಾರ್ಯಕರ್ತರ ಜಂಟಿ ಸಮಾವೇಶ. ದೇವೇಗೌಡರು ಒಂದು ಸೂಚನೆಯನ್ನು ಕೊಟ್ಟರು ಕೆಲವು ದಿನಗಳ ಹಿಂದೆ. ನಾವು ಒಂದು ಜಂಟಿಯಾಗಿ ಸಮಾವೇಶವನ್ನ ಮಾಡಬೇಕು, ಅದರಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಭಾಗವಹಿಸಬೇಕು, ನಾವೆಲ್ಲರೂ ಕೂಡ ಭಾಗವಹಿಸಿ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ನಾವು ಒಂದು ಬಲವಾದಂಥ ಸಂದೇಶವನ್ನ ಕೊಡಬೇಕು ಅಂತೇಳಿ ಅವರು ಸೂಚನೆಯನ್ನು ಕೊಟ್ಟರು. ಆ ಸೂಚನೆಯ ಮೇರೆಗೆ ಇವತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿಯವರು, ಪ್ರದೇಶ ಜೆಡಿಎಸ್ನವರು ಜಂಟಿಯಾಗಿ ಈ ಬೃಹತ್ ಸಮಾವೇಶವನ್ನ ಏರ್ಪಾಡು ಮಾಡಿದ್ದಾರೆ. ಇದರ ಮೂಲ ಉದ್ದೇಶ ದೇಶದಲ್ಲಿ ಇವತ್ತು ಏಪ್ರಿಲ್ ಮೇ ತಿಂಗಳಲ್ಲಿ ಲೋಕಸಭೆಗೆ ಸಾಮಾನ್ಯ ಚುನಾವಣೆ ನಡೀತಾ ಇದೆ. ಭಾರತೀಯ ಜನತಾ ಪಕ್ಷ
ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗಲಿಕ್ಕೆ ಬಹಳ ಕುಟಿಲವಾದಂಥ ಪ್ರಯತ್ನಗಳನ್ನ ಈ ದೇಶದಲ್ಲಿ ಅವರು ಮಾಡ್ತಾ ಇದ್ದಾರೆ. 5 ವರ್ಷಗಳ ಅವಧಿನಲ್ಲಿ ನರೇಂದ್ರ ಮೋದಿಯವರು ಈ ದೇಶವನ್ನ ಹಾಳು ಮಾಡಿದ್ದಾರೆ. ದೇಶದ ಆರ್ಥಿಕ ಪರಿಸ್ಥಿತಿ ಬಹಳ ಹದಗೆಟ್ಟಿದೆ. ನಮ್ಮ ರೈತರು ಕಣ್ಣೀರಲ್ಲಿ ಕೈಯನ್ನ ತೊಳಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರಣಿ ಆತ್ಮಹತ್ಯೆಗಳು ದೇಶದ ಉದ್ದಗಲಕ್ಕೆ ನಡೀತಾ ಇದ್ದಾವೆ. ನಮ್ಮ ಯುವಕರು ಉದ್ಯೋಗ ಇಲ್ಲದೇನೆ ಉದ್ಯೋಗಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಮಹಿಳೆಯರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಇವತ್ತು ಆತಂಕದಿಂದ ಬದುಕಬೇಕಾದಂಥ ಪರಿಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಗಿದೆ. ಇಂಥ ಒಂದು ಅನಿಷ್ಟ ಪರಿಸ್ಥಿತಿಯನ್ನ ತೊಲಗಿಸಬೇಕು. ಕೋಮುವಾದಿ ಪಕ್ಷ ಮತ್ತೆ ದೇಶದಲ್ಲಿ ಅಧಿಕಾರಕ್ಕೆ ಬರದಂತೆ ತಡಿಬೇಕಾಗಿರ್ತಕ್ಕಂಥದ್ದು. ಯಾರು ಪ್ರಜಾಪ್ರಭುತ್ವವನ್ನ ಬೆಂಬಲಿಸ್ತಾರೆ, ಯಾರು ಸಂವಿಧಾನವನ್ನ ಬೆಂಬಲಿಸ್ತಾರೆ, ಯಾರು ಈ ದೇಶದ ಐಕ್ಯತೆ, ಸಮಗ್ರತೆ, ದೇಶದಲ್ಲಿ ಶಾಂತಿಯನ್ನ ಬಯಸ್ತಾರೆ, ಅವರೆಲ್ಲರೂ ಕೂಡ ಒಂದಾಗಿ ಭಾರತೀಯ ಜನತಾ ಪಕ್ಷವನ್ನ ಅಧಿಕಾರಕ್ಕೆ ಬರದಂತೆ ತಡೀತಕ್ಕಂಥದ್ದು ಎಲ್ಲಾ ಜಾತ್ಯತೀತ ಶಕ್ತಿಗಳ ಕರ್ತವ್ಯ ಅಂತಕ್ಕಂಥದ್ದನ್ನು ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ಒಂದು ಸಂದೇಶ ಕರ್ನಾಟಕದಿಂದಲೇನೆ, ಬೆಂಗಳೂರಿನ ರಾಜಧಾನಿಯಿಂದಲೇನೆ, ಕರ್ನಾಟಕದಷ್ಟೇ ಅಲ್ಲ ಇಡೀ ದೇಶಕ್ಕೆ ಹೋಗಬೇಕು. ಭಾರತೀಯ ಜನತಾ ಪಕ್ಷ ಅಧಿಕಾರದಿಂದ ಇಳಿಬೇಕು. ಮತ್ತೆ ಯುಪಿಎ ನೇತೃತ್ವದ ಅದರ ಮಿತ್ರ ಪಕ್ಷಗಳು ದೇಶದಲ್ಲಿ ಅಧಿಕಾರಕ್ಕೆ ಬರಬೇಕು. ರಾಹುಲ್ ಗಾಂಧಿಯವರು ಈ ದೇಶದ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯಬೇಕು. ಅದಕ್ಕೋಸ್ಕರವಾಗಿ ಇಂಥ ಒಂದು ಬಲವಾದಂತ ಸಂದೇಶವನ್ನ ದೇಶಕ್ಕೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಬೃಹತ್ ಸಮಾವೇಶವನ್ನ ನಮ್ಮ ಎರಡೂ ಪಕ್ಷದವರು ಏರ್ಪಾಡನ್ನ ಮಾಡಿದ್ದಾರೆ. ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ಮೇ ತಿಂಗಳಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿದ್ದೇವೆ. 2018 ಕುಮಾರಸ್ವಾಮಿ ಅವರು ಅದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಎರಡೂ ಪಕ್ಷದವರು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮವನ್ನು ಮಾಡಿಕೊಂಡು ಸಮನ್ವಯ ಸಮಿತಿಯನ್ನ ರಚನೆ ಮಾಡಿಕೊಂಡು ಇವತ್ತು ಜನಪರವಾದಂತ, ಬಡವರ ಪರವಾದಂತ, ರೈತರ ಪರವಾದಂತ, ದಲಿತರ ಪರವಾದಂತ, ಮಹಿಳೆಯರ ಪರವಾದಂತ, ಕಾರ್ಮಿಕರ ಪರವಾದಂತ, ಅಲ್ಪಸಂಖ್ಯಾತರ ಪರವಾದಂತ ಆಡಳಿತವನ್ನ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ನಾನು ಮುಖ್ಯಮಂತ್ರಿ ಆಗಿದ್ದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನೆಲ್ಲ ಜನಪರವಾದಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೋ, ಎಲ್ಲಾ ಜಾತಿಯ, ಎಲ್ಲಾ ವರ್ಗದವರ ಬಡವರಿಗೆ ಏನು ಕಾರ್ಯಕ್ರಮಗಳನ್ನು ಕರ್ನಾಟಕದಲ್ಲಿ ಕೊಟ್ಟಿದ್ದೋ ಆ ಎಲ್ಲ ಕಾರ್ಯಕ್ರಮಗಳು ಮುಂದುವರಿತಾ ಇದ್ದಾವೆ. ಅವುಗಳ ಜೊತೆಗೆ ಜೆಡಿಎಸ್ನವರು ಕೊಟ್ಟಿದ್ದಂತ ಭರವಸೆಗಳು, ಕಾಂಗ್ರೆಸ್ನವರು ಕೊಟ್ಟಿದ್ದಂತ ಭರವಸೆಗಳು, ಅವೆಲ್ಲವನ್ನು ಕೂಡ ಕನಿಷ್ಠ ಕಾರ್ಯಕ್ರಮದಲ್ಲಿ ಸೇರಿಸಿ ಇವತ್ತು ಜನರಿಗೆ ಉತ್ತಮವಾದಂಥ ಆಡಳಿತ ಕೊಡ್ತಕ್ಕಂಥದನ್ನ ಇವತ್ತು ನಾವು ಜಂಟಿಯಾಗಿ ಮಾಡ್ತಾ ಇದ್ದೇವೆ. ಅವತ್ತೇ ನಾವು ತೀರ್ಮಾನವನ್ನು ಮಾಡಿದ್ದು, ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರದಿಂದ ತೆಗಿಬೇಕಾದರೆ
ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಯನ್ನ ಸೋಲಿಸಬೇಕಾದ್ರೆ ನಾವು ಮತ್ತು ಕಾಂಗ್ರೆಸ್ ಒಟ್ಟಾಗಿ ಹೋಗ್ಬೇಕು. ಕಾಂಗ್ರೆಸ್ ಮತ್ತು ಜೆಡಿಎಸ್ನವರು ಒಟ್ಟಾಗಿ ಹೋಗ್ಬೇಕು. ಸೀಟ್ ಹಂಚಿಕೆ ಮಾಡ್ಕೊಂಡು ಬಿಜೆಪಿಯನ್ನು ಎದುರಿಸಬೇಕು. ನಮಗೆ ಮತ್ತು ಜೆಡಿಎಸ್ನವರಿಗೆ ಹಿಂದೆ ಯಾವುದೇ ಹೋರಾಟ ನಡೆದರೂ ಕೂಡ ಇವತ್ತು ರಾಜ್ಯ ಮುಖ್ಯ, ದೇಶ ಮುಖ್ಯ. ಕೋಮುವಾದಿ ಪಕ್ಷವನ್ನ ಅಧಿಕಾರದಿಂದ ದೂರ ಇಡತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೋಸ್ಕರ ನಮ್ಮ ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಮರೆತು ನಮ್ಮ ಗುರಿ ಕೋಮುವಾದಿ ಬಿಜೆಪಿಯನ್ನ ಸೋಲಿಸತಕ್ಕಂಥದ್ದು. ಅದನ್ನ ಮಾಡಲೇಬೇಕು. ಅದಕ್ಕೋಸ್ಕರವಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಸಂಕಲ್ಪವನ್ನ ಮಾಡಬೇಕು ಅಂತೇಳಿ ಈ ಸಮಾವೇಶವನ್ನ ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು. ನರೇಂದ್ರ ಮೋದಿಯವರು ತಮ್ಮ 5 ವರ್ಷದ ಆಡಳಿತದಲ್ಲಿ ಇವತ್ತು ಪ್ರಜಾಪ್ರಭುತ್ವಕ್ಕೆ ಅಪಾಯ ಬರ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ರಾಜ್ಯಾಂಗಕ್ಕೆ ರಕ್ಷಣೆ ಇಲ್ಲ. ಇವತ್ತು ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಆತಂಕದಿಂದ ಬದುಕಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಪರಿಸ್ಥಿತಿನಲ್ಲಿ ನಮ್ಮೆಲ್ಲರ ಕರ್ತವ್ಯ, ನನಗೆ ಗೊತ್ತಿದೆ, ಭಾರತದ ಜನ ರಾಜಕೀಯವಾಗಿ ಪ್ರೌಢರು, ಬುದ್ಧಿವಂತರು. ದೇಶಕ್ಕೆ ಅಪಾಯ ಬಂದಾಗ, ನಮಗೆ ಸಂವಿಧಾನಕ್ಕೆ ಅಪಾಯ ಬಂದಾಗ, ಪ್ರಜಾಪ್ರಭುತ್ವಕ್ಕೆ ಅಪಾಯ ಬಂದಾಗ ನಮ್ಮ ಜನ ಸಿಡಿದು ಹೇಳ್ತಾರೆ, ದೇಶವನ್ನು ಉಳಿಸ್ತಾರೆ, ಸಂವಿಧಾನವನ್ನು ಉಳಿಸ್ತಾರೆ, ಪ್ರಜಾಪ್ರಭುತ್ವವನ್ನು ಉಳಿಸ್ತಾರೆ. ಇದು ನಮ್ಮ ಇತಿಹಾಸ. ಇವತ್ತು ಕೂಡ ಜನ ಎದ್ದು ಹೇಳ್ತಾರೆ ಅಂತಕ್ಕಂಥದ್ದು ನನ್ನ ವಿಶ್ವಾಸ, ನಂಬಿಕೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನರೇಂದ್ರ ಮೋದಿ, ಅಮಿತ್ ಶಾ, ಆರ್ಎಸ್ಎಸ್ ಸಂಚಾಲಕರು ಇವರೆಲ್ಲರೂ ಕೂಡ ಇವತ್ತು ನಮ್ಮ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ, ಈ ದೇಶದಲ್ಲಿ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಎಲ್ಲರಿಗೂ ಕೂಡ ಸಮಾನವಾದಂತ ಅವಕಾಶವನ್ನು ಕಲ್ಪಿಸಿಕೊಡ್ತದೆ. ಅದಕ್ಕೋಸ್ಕರವಾಗಿ ಸಂವಿಧಾನ ಬದಲಾವಣೆ ಆಗಬೇಕು. ಆರ್ಎಸ್ಎಸ್ನ ಒಬ್ಬ ಪ್ರಧಾನ ಕಾರ್ಯದರ್ಶಿ ಹೇಳ್ತಾನೆ, ಈ ಸಂವಿಧಾನದಲ್ಲಿ ನಮ್ಮ ಹಿಂದೂ ಆಚಾರ ವಿಚಾರಗಳಿಗೆ, ಮೌಢ್ಯಗಳಿಗೆ, ಖಂಡಾಚಾರಗಳಿಗೆ ಅವಕಾಶ ಇಲ್ಲ. ಅದಕ್ಕೋಸ್ಕರ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು. ಮೀಸಲಾತಿಯನ್ನು ತೆಗಿಬೇಕು. ಸಮಾನತೆಯನ್ನು ಸಾರ್ತಕ್ಕಂಥ ಈ ಸಂವಿಧಾನ ಇರಬಾರದು. ಇವತ್ತು ನಾವೆಲ್ಲರೂ ಕೂಡ ಈ ಸಂವಿಧಾನವನ್ನು ರಕ್ಷಣೆ ಮಾಡತಕ್ಕಂಥ, ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡತಕ್ಕಂಥ ನರೇಂದ್ರ ಮೋದಿ ಅವರು ಕಳೆದ 5 ವರ್ಷಗಳಲ್ಲಿ ಎಲ್ಲ ಸಂವಿಧಾನಾತ್ಮಕವಾದಂಥ ಸಂಸ್ಥೆಗಳನ್ನು ದುರ್ಬಲಗೊಳಿಸಿದ್ದಾರೆ. ಸರ್ವಾಧಿಕಾರಿ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಇವರ ಸರ್ವಾಧಿಕಾರಕ್ಕೆ ಕಡಿವಾಣವನ್ನು ಹಾಕಬೇಕಾಗಿರ್ತಕ್ಕಂಥದ್ದು ಎಲ್ಲ ಪ್ರಜ್ಞಾವಂತ ಮತದಾರರ ಜವಾಬ್ದಾರಿ, ಕರ್ತವ್ಯ ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ರಿಂದ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಇವತ್ತು ನರೇಂದ್ರ ಮೋದಿಯವರು ಎಲ್ಲಾ ಕ್ಷೇತ್ರಗಳಲ್ಲಿ ವಿಫಲರಾಗಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ. ಇವತ್ತು ಭರವಸೆಗಳ ಮೂಲಕ ಭ್ರಮಾಲೋಕವನ್ನು ಸೃಷ್ಟಿ ಮಾಡಿದ್ರು. ಇವತ್ತು ಈ ದೇಶದ ಜನ ಭ್ರಮ ನಿರಸನರಾಗಿದ್ದಾರೆ. ಬಹಳ ಜನ ಹೇಳ್ತಾರೆ, ಬಿಜೆಪಿಯವರು ಅವರೇ ಸಾಮಾಜಿಕ ಜಾಲತಾಣದಲ್ಲಿ ಅವರೇ ಹೇಳ್ಕೊಳ್ಳೋದು, ಮೋದಿ ಬಹಳ ಪಾಪ್ಯುಲರ್ ಆಗ್ಬಿಟ್ಟಿದ್ದಾರೆ. ಇತ್ತೀಚೆಗೆ ಮೋದಿ ಪಾಪ್ಯುಲರ್ ಆಗ್ಬಿಟ್ಟಿದ್ದಾರೆ. ನರೇಂದ್ರ ಮೋದಿ ಅವರು ಚೌಕಿದಾರರಾದದ್ದು ಬಡವರಿಗಲ್ಲ, ಈ ದೇಶ ಕಾಯಕ್ಕೋಸ್ಕರ ಅಲ್ಲ. ಯಾರು ಶ್ರೀಮಂತಿದ್ದಾರೆ, ಬಂಡವಾಳಶಾಹಿಗಳಿದ್ದಾರೆ, ಅವರ ಚೌಕಿದಾರರ ಹೊರತು ಬಡವರ, ದಲಿತರ, ಹಿಂದುಳಿದವರ ಅವರ ಚೌಕಿದಾರ ಆಗಲಿಲ್ಲ. ಇವತ್ತು ದೇಶದ
ಈ ಎಲ್ಲ ವರ್ಗದ ಜನ, ರೈತರು ಪರಿಪರಿಯಾಗಿ ಬೇಡಿದ್ರು, ಎಲ್ಲ ರಾಜ್ಯಗಳಲ್ಲಿ ಕೇಳಿದ್ರು, ರೈತರ ಸಾಲ ಮನ್ನಾ ಮಾಡ್ರಿ, ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ನಾನು ಕೂಡ ಮುಖ್ಯಮಂತ್ರಿ ಆಗಿದ್ದಾಗ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಬಳಿಗೆ ಸರ್ವಪಕ್ಷಗಳ ನಿಯೋಗ ಕರ್ಕೊಂಡು ಹೋದೆ. ಗ್ವಾಗರದೆ, ನರೇಂದ್ರ ಮೋದಿ ಅವರೇ, ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ದಯಮಾಡಿ ರೈತರ ಸಾಲ ಮನ್ನಾ ಮಾಡ್ರಿ, ಬ್ಯಾಂಕಿನ ಸಾಲ ನೀವು ಮನ್ನಾ ಮಾಡ್ರಿ, ಸೊಸೈಟಿಗಳ ಸಾಲ ನಾನು ಮನ್ನಾ ಮಾಡ್ತೀನಿ ಅಂತ ಹೇಳಿದೆ. ಜಪ್ಪಯ್ಯ ಅಂದ್ರೂ ಕೂಡ ಕೇಳಲಿಲ್ಲ. ನಾನು ಬಂದು ಮಾತು ಕೊಟ್ಟಂತೆ ಸೊಸೈಟಿಗಳ ಸಾಲ ಮನ್ನಾ ಮಾಡಿದೆ. ಇವ್ರು ಯಾರು ಬಂದಿದ್ರು ನಮ್ಮ ಜೊತೆಯಲ್ಲಿ ಬಿಜೆಪಿ ಅವರು ಕೂಡ ನರೇಂದ್ರ ಮೋದಿ ಅವರಿಗೆ ಸಾಲ ಮನ್ನಾ ಮಾಡಿ ಅಂತ ಕೇಳಲಿಲ್ಲ. ಇವತ್ತು ಸಮ್ಮಿಶ್ರ ಸರ್ಕಾರ ಬಂದ ಮೇಲೆ ನಾವು ಸೊಸೈಟಿಗಳ ಸಾಲ ಮನ್ನಾ ಮಾಡೋದ್ರ ಜೊತೆಗೆ ಕುಮಾರಸ್ವಾಮಿ ಅವರು ರೈತರು ಬ್ಯಾಂಕ್ಗಳಲ್ಲಿ ಮಾಡದಂತ ಸಾಲವನ್ನು ಕೂಡ ಇವತ್ತು ಮನ್ನಾ ಮಾಡಲಿಕ್ಕೆ ಸಮ್ಮಿಶ್ರ ಸರ್ಕಾರ ಒಪ್ಕೊಂಡಿದೆ. ಅದು ಇವತ್ತು ಜಾರಿ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ರಾಹುಲ್ ಗಾಂಧಿ ಅವರು ಇವತ್ತು ಬಡವರಿಗೆ, ಮಹಿಳೆಯರಿಗೆ ನಮ್ಮ ಮ್ಯಾನಿಫೆಸ್ಟೋ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ. ಬಹುಶಃ ಅವೆಲ್ಲವೂ ಕೂಡ ಬಡವರ, ದಲಿತರ, ಹಿಂದುಳಿದವರ, ರೈತರ, ಅವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಚೈತನ್ಯವನ್ನು ಕೊಡ್ತದೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ಆದ್ದರಿಂದ ನೀವೆಲ್ಲರೂ ಕೂಡ ಇವತ್ತು ಸಂಕಲ್ಪ ಮಾಡಿ ಹೋಗ್ಬೇಕು. ಎಲ್ಲೆಲ್ಲಿ ಜೆಡಿಎಸ್ ಅಭ್ಯರ್ಥಿಗಳಿದ್ದಾರೆ ಅಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತರ ಜೊತೆ ಸೇರಿ ಬಿಜೆಪಿಯನ್ನು ಸೋಲಿಸಬೇಕು. ಎಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿದ್ದಾರೆ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೆ ಜೆಡಿಎಸ್ನವರು ಸೇರಿ ಬಿಜೆಪಿಯವರನ್ನ ಸೋಲಿಸಬೇಕು. ಒಟ್ಟಾರೆ 28 ಕ್ಷೇತ್ರಗಳಲ್ಲಿ 28 ಕ್ಷೇತ್ರಗಳನ್ನು ಕೂಡ ನಾವು ಗೆಲ್ಲೇಬೇಕು. ಅಂತಹ ಒಂದು ಸಂಕಲ್ಪವನ್ನ ನೀವು ಇಲ್ಲಿಂದ ಮಾಡಬೇಕು. ಬಿಜೆಪಿಯವರು ಮತ್ತೆ ಕರ್ನಾಟಕದಲ್ಲಿ ತಲೆ ಎತ್ತಬಾರದು. ಬಿಜೆಪಿ ಮುಕ್ತ ಕರ್ನಾಟಕವನ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಬೃಹತ್ ಸಮಾವೇಶವನ್ನು ಆರ್ಗನೈಸ್ ಮಾಡಿದಂತ ಕಾಂಗ್ರೆಸ್ ಮತ್ತು ಜೆಡಿಎಸ್ನವರಿಗೆ ನಮಸ್ಕಾರಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿಬಿಟ್ಟು ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಿದ್ದರಾಮಯ್ಯನವರಿಗೆ ಧನ್ಯವಾದಗಳು. ಜೆಡಿಎಸ್ಸಿನ ಪರಮೋಚ್ಚ ನಾಯಕರು, ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ರಾಷ್ಟ್ರಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಅಂತೇಳಿ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷದ ಸಮಾವೇಶದಲ್ಲಿ ಕಾಂಗ್ರೆಸ್ ಪಕ್ಷ, ಜೆಡಿಎಸ್ ಪಕ್ಷ ಜಂಟಿಯಾಗಿ ರಾಷ್ಟ್ರಕ್ಕೆ ಸಂದೇಶವನ್ನು ಕೊಡ್ತಕ್ಕಂಥ ಸಮಾವೇಶಕ್ಕೆ, ಪರಿವರ್ತನಾ ಸಮಾವೇಶಕ್ಕೆ ಜೆಡಿಎಸ್ ಪಕ್ಷದ ಸರ್ವೋಚ್ಚ ನಾಯಕರಾದಂತಹ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ನಮ್ಮ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಅವರಲ್ಲಿ ಮನವಿಯನ್ನ ಮಾಡ್ತೇನೆ. ಸಮ್ಮಿಶ್ರ ಸರ್ಕಾರದ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳು 10 ತಿಂಗಳ ಕಾಲ ಕರ್ನಾಟಕ ರಾಜ್ಯಾದ್ಯಂತ ಸರಳ ಸಜ್ಜನಿಕೆಯಿಂದ ಜನಪರ ಆಡಳಿತವನ್ನು ಕೊಟ್ಟಂತ ನಮ್ಮ ನಿಮ್ಮೆಲ್ಲರ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ಬಡವರ ಮುಖ್ಯಮಂತ್ರಿಗಳು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ನಿಮ್ಮೆಲ್ಲ ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಮನವಿಯನ್ನು ಮಾಡ್ತೇವೆ. ದೇಶದ 2019ರ ಲೋಕಸಭೆಯ ಚುನಾವಣೆಗೆ ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದಿಂದ ದೇಶಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷದ
ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಹಾಗೂ ಜಾತ್ಯತೀತ ಜನತಾದಳದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರ ಈ ಎರಡು ಜಂಟಿ ನಾಯಕತ್ವದಲ್ಲಿ ಇವತ್ತಿನಿಂದ ಕರ್ನಾಟಕ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಚುನಾವಣೆಯ ಪ್ರಚಾರ ಸಭೆಯನ್ನು ಪ್ರಾರಂಭ ಮಾಡತಕ್ಕಂಥ ಇವತ್ತಿನ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಗೌರವಾನ್ವಿತ ಭಾರತೀಯ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಆಗಿರತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರೇ, ಜಾತ್ಯತೀತ ಜನತಾದಳದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರೇ, ತಮ್ಮೆಲ್ಲರನ್ನು ಇದೀಗ ತಾನೇ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ, ರಾಜ್ಯದ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿ ಕಾರ್ಯದರ್ಶಿಗಳಾಗಿ ಅತ್ಯಂತ ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥ ಸನ್ಮಾನ್ಯ ವೇಣುಗೋಪಾಲ್ ಅವರೇ, ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಪರಮೇಶ್ವರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಚಿವ ಸಂಪುಟದ ಸಹೋದ್ಯೋಗಿ ಮಿತ್ರರೇ, ಶಾಸಕ ಮಿತ್ರರೇ, ಹಾಗೂ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಇವತ್ತಿನ ದಿನ ಈ ಒಂದು ಐತಿಹಾಸಿಕವಾದಂಥ ಎರಡು ಪಕ್ಷಗಳ ಒಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಈ ಸಭೆಯನ್ನು ಅತ್ಯಂತ ಯಶಸ್ಸುಗೊಳಿಸಿರ್ತಕ್ಕಂಥ ರಾಜ್ಯದ ಹಲವಾರು ಪ್ರದೇಶಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳಿಗೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಬಂಧುಗಳು ಹಾಗೂ ಜಾತ್ಯತೀತ ಜನತಾದಳದ ಕಾರ್ಯಕರ್ತ ಬಂಧುಗಳಿಗೆ ಮೊದಲನೇದಾಗಿ ನನ್ನ ಗೌರವಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ದೇವೇಗೌಡರು ಹಾಗೂ ಅದೆಲ್ಲದಕ್ಕಿಂತ ಹೆಚ್ಚಾಗಿ ರಾಹುಲ್ ಗಾಂಧಿಯವರು ಅವರ ಹೆಚ್ಚಿನ ಸಮಯವನ್ನು ಈ ಕಾರ್ಯಕ್ರಮದಲ್ಲಿ ತೆಗೆದುಕೋಬೇಕಾದಂಥ ಒಂದು ಹಿನ್ನೆಲೆಯಲ್ಲಿ ಸೂಕ್ಷ್ಮವಾಗಿ ನಾನು 2-3 ವಿಷಯಗಳನ್ನು ತಮ್ಮಗಳ ಮುಖಾಂತರ ನಾಡಿನ ಜನತೆಗೆ ಇವತ್ತು ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನಾಯಕರು ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸುದೀರ್ಘವಾಗಿ ಏನು ಮಾತನಾಡಿದ್ದಾರೆ. ಮೇ 23ನೇ ತಾರೀಕು ಕಳೆದ ವರ್ಷ ಈ ನಾಡಿನಲ್ಲಿ ಯಾವೊಂದು ಮೈತ್ರಿ ಸರ್ಕಾರವನ್ನು ರಚನೆ ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಇವತ್ತು ಕಾಂಗ್ರೆಸ್ನ ಮುಖಂಡರುಗಳಿಗೆ ಹಾಗೂ ಜಾತ್ಯತೀತ ಜನತಾದಳದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ ಈ ರಾಜ್ಯದಲ್ಲಿ ಒಂದು ಮೈತ್ರಿ ಸರ್ಕಾರವನ್ನು ರಚನೆ ಮಾಡಿರ್ತಕ್ಕಂಥ ಉದ್ದೇಶ ಇವತ್ತಿನ ಲೋಕಸಭಾ ಚುನಾವಣೆಗೆ ಒಂದು ಸಂದೇಶವನ್ನು ಕರ್ನಾಟಕ ನಾಡಿನ ಈ ಒಂದು ಕನ್ನಡದ ನೆಲದಿಂದ ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನೇನು ಮಾಡಿದ್ದಾರೆ. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಎರಡೂ ಪಕ್ಷಗಳ ಕಾರ್ಯಕರ್ತ ಬಂಧುಗಳ ಸಮ್ಮುಖದಲ್ಲಿ ಈ ನಾಡಿನ ಜನತೆಗೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ನನ್ನ ಮನವಿಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಈ ದೇಶಕ್ಕೆ ಕಾಂಗ್ರೆಸ್ನ ನಾಯಕತ್ವದಲ್ಲಿ ಯಾವೊಂದು ಮುಂದಿನ ಒಂದು 5 ವರ್ಷಗಳ ಕಾಲ ಇವತ್ತು ಅತ್ಯಂತ ನಾಯಕತ್ವವನ್ನು ಕೊಡ್ತಕ್ಕಂಥ ಅವಶ್ಯಕತೆ ಹಲವಾರು ಪಕ್ಷಗಳ ಪ್ರಾದೇಶಿಕ ಪಕ್ಷಗಳ ನಾಯಕರುಗಳ ಜೊತೆಗೂಡಿ ಈ ದೇಶಕ್ಕೆ ಮುಂದಿನ ಒಂದು ಅಭಿವೃದ್ಧಿಯನ್ನು ನೋಡ್ತಕ್ಕಂಥ ದೃಷ್ಟಿಯಿಂದ ಒಂದು ನಾಯಕತ್ವವನ್ನು ಕೊಡಬೇಕಾದಂಥ ಪರಿಸ್ಥಿತಿಗಳನ್ನು ನಾವೇನು ಕಾಣ್ತಾ ಇದ್ದೇವೆ. ಇವತ್ತು ನರೇಂದ್ರ ಮೋದಿಯವರ ಬಣ್ಣದ ಮಾತುಗಳಿಗೆ ಯಾರು ಮಾರು ಹೋಗಬಾರದು ಅಂತಕ್ಕಂಥದ್ದನ್ನು ನಾನು ಈ ವೇದಿಕೆ ಮುಖಾಂತರ ಕನ್ನಡಿಗರಲ್ಲಿ ನಾನು ನಿವೇದನೆಯನ್ನು ಮಾಡಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕಳೆದ 5 ವರ್ಷಗಳಿಂದ ಈ ದೇಶವನ್ನು ಆಳ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಭರವಸೆಗಳನ್ನು ಕೊಟ್ಟು ಬಂದಂಥ ನರೇಂದ್ರ ಮೋದಿಯವರು ಒಬ್ಬ ಮಹಾನ್ ಸುಳ್ಳುಗಾರ ಅಂತಕ್ಕಂಥದ್ದನ್ನು ಈ ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಪ್ರಮುಖವಾಗಿ ಕರ್ನಾಟಕದ ನಾಡಿನ ಜನತೆಗೆ ಈ ವೇದಿಕೆ ಮುಖಾಂತರ, ಅದರಲ್ಲೂ ನನ್ನ ರೈತ ಬಂಧುಗಳಿಗೆ ಈ ವೇದಿಕೆ ಮುಖಾಂತರ ನಾನು ಮನವಿಯನ್ನು ಮಾಡ್ತಕ್ಕಂಥದ್ದು, ನರೇಂದ್ರ ಮೋದಿಯವರ ವೇದಿಕೆ ಮೇಲೆ ಮಾತನಾಡ್ತಕ್ಕಂಥ ಮಾತುಗಳು ಎಷ್ಟು
ಸುಳ್ಳನ್ನ ಹೊಂದಿರುತ್ತೆ ಅಂತಕ್ಕಂಥದ್ದಕ್ಕೆ ಒಂದೇ ಒಂದು ನಿದರ್ಶನ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಮೈತ್ರಿ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆಗೂಡಿ ಇವತ್ತು ಈ ಸರ್ಕಾರವನ್ನು ನಾನೇನು ರಚನೆ ಮಾಡಿದ್ದೇನೆ, ರೈತರ ಸಾಲವನ್ನ ಮನ್ನಾ ಮಾಡತಕ್ಕಂಥ ನಿರ್ಧಾರವನ್ನು ನಾವೇನು ಮಾಡಿದ್ದೇವೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 45,000 ಕೋಟಿ ರೂಪಾಯಿಗಳ ರೈತರ ಸಾಲವನ್ನ ಮನ್ನಾ ಮಾಡತಕ್ಕಂಥ ನಿರ್ಧಾರವನ್ನ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಈ ಮೈತ್ರಿ ಸರ್ಕಾರದಲ್ಲಿ ಕಾರ್ಯಕ್ರಮವನ್ನ ನಾವೇನು ಜಾರಿಗೆ ತಂದಿದ್ದೇವೆ. ಪ್ರಧಾನಮಂತ್ರಿಗಳು ಹಲವಾರು ಬಾರಿ ವೇದಿಕೆಗಳಲ್ಲಿ ಹೇಳಿದ್ದಾರೆ, ಕರ್ನಾಟಕದಲ್ಲಿ ಇವತ್ತು ನಾವು ಮಾಡಿರ್ತಕ್ಕಂಥ ರೈತರ ಸಾಲ ಮನ್ನಾ ಯೋಜನೆ ಯಾವುದೇ ರೀತಿಯಲ್ಲೂ ಅನುಕೂಲಗಳಾಗಲಿಲ್ಲ, ಲಾಲಿಪಟ್ಟನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ನರೇಂದ್ರ ಮೋದಿ ಅವರ ಸುಳ್ಳು ಮಾತುಗಳೇನಿದೆ. ಇವತ್ತಿನವರೆಗೆ ಕರ್ನಾಟಕ ರಾಜ್ಯದಲ್ಲಿ 44 ಲಕ್ಷ ರೈತ ಕುಟುಂಬಗಳಲ್ಲಿ ಸುಮಾರು 15,58,000 ರೈತ ಕುಟುಂಬಗಳಿಗೆ ಈಗಾಗಲೇ ರೈತರ ಸಾಲ ಮನ್ನಾ ಯೋಜನೆಯ ಹಣವನ್ನು ಈ ರಾಜ್ಯ ಸರ್ಕಾರದಿಂದ ತಲುಪಿಸಿದ್ದೇವೆ. ಇದು ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೈತ್ರಿ ಸರ್ಕಾರದಲ್ಲಿ ರೈತರ ಸಾಲವನ್ನ ಮನ್ನಾ ಮಾಡತಕ್ಕಂಥದ್ದಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ನನ್ನ ರೈತ ಸಾಲಗಾರನಾಗದೆ ನೆಮ್ಮದಿಯಿಂದ ಸ್ವತಂತ್ರವಾಗಿ ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಒಂದು ಕೃಷಿ ನೀತಿಗಳನ್ನ ತರಲಿಕ್ಕೆ ಈಗಿನ ಬಜೆಟ್ನಲ್ಲಿ ನಾವೇನು ತೀರ್ಮಾನವನ್ನ ಮಾಡಿದ್ದೇವೆ. ಇವತ್ತು ಇಷ್ಟೆಲ್ಲ ನಾವು ರೈತರ ಪರವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂಥದ್ದೇನಿದೆ. ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಪ್ರಧಾನಮಂತ್ರಿಗಳಾಗಿ ಎಂದೂ ರೈತರ ಬಗ್ಗೆ ಮಾತನಾಡಲಿಲ್ಲ. ರೈತ ಇವತ್ತು ಸಂಕಷ್ಟಕ್ಕೆ ಒಳಗಾದಾಗ ಪಕ್ಕದ ತಮಿಳುನಾಡಿನಿಂದ ಸಾವಿರಾರು ರೈತರು ದೆಹಲಿಗೆ ಹೋಗಿ ಪ್ರತಿಭಟನೆಯನ್ನ ಮಾಡಿ ಅರೆಬೆತ್ತಲೆಯಲ್ಲಿ ಕೂತು ಪ್ರತಿಭಟನೆಯನ್ನ ಮಾಡಿದಾಗ ಯಾವ ಒಬ್ಬ ರೈತನನ್ನ ನರೇಂದ್ರ ಮೋದಿ ಅವರು ಭೇಟಿ ಮಾಡಲಿಲ್ಲ, ರೈತನಿಗೆ ಅವಮಾನ ಮಾಡಿದ್ರು. ಆದರೆ ಇವತ್ತು ಚುನಾವಣೆಗೆ ಹೋಗ್ತಕ್ಕಂಥ ಈ ಸನ್ನಿವೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಅಂತಕ್ಕಂಥ ಒಂದು ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಅದರ ಮುಖಾಂತರ ಈ ದೇಶದ 12 ಕೋಟಿ ರೈತರಿಗೆ 75,000 ಕೋಟಿ ರೂಪಾಯಿಗಳ 6,000 ರೂಪಾಯಿಗಳು ವರ್ಷಕ್ಕೆ ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಕೊಡ್ತೀವಿ ಅಂತಕ್ಕಂಥ ಘೋಷಣೆಯನ್ನ ಚುನಾವಣೆಗೆ ಬರಬೇಕಾದ್ರೆ ಏನು ಮಾಡಿದ್ದಾರೆ. ಈಗಾಗಲೇ ಕರ್ನಾಟಕ ರಾಜ್ಯದಿಂದ 10 ಲಕ್ಷ ರೈತರುಗಳ ಮಾಹಿತಿಯನ್ನ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಯ ಕಿಸಾನ್ ಸಮ್ಮಾನ್ ಯಾವೊಂದು ವೆಬ್ಸೈಟ್ಗೆ ಕರ್ನಾಟಕ ರಾಜ್ಯ ಸರ್ಕಾರ ಕಳಿಸಿದ್ದೇವೆ ಮಾಹಿತಿಗಳನ್ನ. ಈ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರ್ನಾಟಕದ ರೈತರಿಗೆ ಇಲ್ಲಿಯವರೆಗೆ ಬಿಡುಗಡೆ ಮಾಡಿರ್ತಕ್ಕಂಥ 2,000 ಮೊದಲನೇ ಕಂತಿನ ಹಣ ಏನಿದೆ, ಕೇವಲ 17 ಕುಟುಂಬಗಳನ್ನ ರೈತರನ್ನ ಇವತ್ತೇನು ಗುರುತಿಸಿದ್ದಾರೆ. 6 ರೈತ ಕುಟುಂಬಗಳ ಬ್ಯಾಂಕ್ ಅಕೌಂಟ್ಗೆ ಇವತ್ತು ಹಣವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದನ್ನು ಹೊರತುಪಡಿಸಿ ಒಂದು ಬಿಡುಗಾಸನ್ನ ಕೊಟ್ಟಿಲ್ಲ. ಇವತ್ತು ನರೇಂದ್ರ ಮೋದಿ ಅವರು ಮತ್ತೆ ನಿಮ್ಮೆಲ್ಲರಿಗೆ ಟೋಪಿಯನ್ನು ಹಾಕ್ತಾ ಇದ್ದಾರೆ, ಮತ್ತೆ ಈ ನಾಡಿನ ದೇಶದ ರೈತರಿಗೆ ಟೋಪಿಯನ್ನೇನು ಹಾಕ್ತಾ ಇದ್ದಾರೆ. ಇದು ನರೇಂದ್ರ ಮೋದಿ ಅವರ ಕಾರ್ಯಕ್ರಮ. ಇವತ್ತು ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಾಗ ಯಾವೊಂದು UPA ಸರ್ಕಾರದಲ್ಲಿ ಹಲವಾರು ರೀತಿಯ ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ರು. ಅವರು ಅವತ್ತು ಒಂದು ಮಾತು ಹೇಳಿದ್ರು, ಬ್ಯಾಂಕ್ಗಳು ಹಾಳಾಗಿ ಹೋಗ್ಬಿಟ್ಟಿದ್ದಾವೆ, ಎಕನಾಮಿ ಹಾಳಾಗಿ ಹೋಗಿದೆ. ಇದನ್ನ ಹೇಳಿದಂತ ನರೇಂದ್ರ ಮೋದಿ ಅವರ ಸರ್ಕಾರ ನಿನ್ನೆಯ ದಿನ ಪತ್ರಿಕೆಗಳಲ್ಲಿ ಬರೆದಿದ್ದಾರೆ. 2019-20 ಬಜೆಟ್ ಏನು ಮಂಡನೆ ಮಾಡಿದ್ದಾರೆ. ಈ ವರ್ಷ ಮೊದಲ 6 ತಿಂಗಳಿಗೆ ಸುಮಾರು 4.5 ಟ್ರಿಲಿಯನ್ ಕೋಟಿ ಸಾಲವನ್ನ ಪಡೆದು ಈ ಕೇಂದ್ರ ಸರ್ಕಾರ ನಡೆಯತಕ್ಕಂಥ ಪರಿಸ್ಥಿತಿಯನ್ನ ಇವತ್ತು ನರೇಂದ್ರ ಮೋದಿ ಅವರು ತಂದಿದ್ದಾರೆ. ಇದು ಈ ದೇಶದ ಜನತೆಗೆ ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಕೊಡುಗೆ. ಇದನ್ನ ದಯವಿಟ್ಟು ಈ ನಾಡಿನ ಜನತೆ ಅರ್ಥ ಮಾಡ್ಕೋಬೇಕು. ನಮ್ಮ ರಾಜ್ಯದ ನೀರಾವರಿ ಯೋಜನೆಗಳು, ಮಹದಾಯಿ ಯೋಜನೆಯ ನೀರನ್ನು ನಾವು ಉಪಯೋಗ ಮಾಡ್ಕೊಳ್ಳಿಕ್ಕೆ ಇವತ್ತು ಟ್ರಿಬ್ಯುನಲ್ ಕೊಟ್ಟಿರ್ತಕ್ಕಂಥ ಯಾವ ತೀರ್ಪನ್ನ ಏನಿದೆ ಆ ನೀರನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಅಂದ್ರೆ ಈ ನರೇಂದ್ರ ಮೋದಿ ಅವರ ಸರ್ಕಾರ ಇಲ್ಲಿಯವರೆಗೆ ಗೆಜೆಟ್ ನೋಟಿಫಿಕೇಶನ್ ಮಾಡದೆ ಉತ್ತರ ಕರ್ನಾಟಕದ ಮಹದಾಯಿ ನೀರನ್ನ ಇವತ್ತು ರೈತರಿಗೆ ಕೊಡ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಸಿದ್ಧವಾಗಿದ್ದರು. ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ಇನ್ನೂ ಗೆಜೆಟ್ ನೋಟಿಫಿಕೇಶನ್ ಮಾಡದೆ ನಾವು ಇವತ್ತು ಆ ಯೋಜನೆಗೆ ಹಣವನ್ನು ಕೊಟ್ಟು ಕೆಲಸವನ್ನು ಮಾಡಲಿಕ್ಕೆ ಅನುಮತಿಯನ್ನು ಕೊಡದೇ ಇರತಕ್ಕಂಥದ್ದೇನಿದೆ. ಉತ್ತರ ಕರ್ನಾಟಕದ ಜನತೆಗೆ ಈ ವೇದಿಕೆ ಮುಖಾಂತರ ಮನವಿಯನ್ನು ಮಾಡ್ತಾ ಇದ್ದೇನೆ. ನರೇಂದ್ರ ಮೋದಿ ಅವರಿಗೆ ಮನವಿ ಮಾಡದೆ 2 ಬಾರಿ ಭೇಟಿ ಮಾಡಿ ತಾವು ಈ ರಾಜ್ಯದ ಕೃಷ್ಣಾ ನೀರಾವರಿ ಯೋಜನೆಯ ನೀರನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಇವತ್ತು ರಾಷ್ಟ್ರೀಯ
ಒಂದು ಯೋಜನೆಯಾಗಿ ಕೃಷ್ಣಾ ಯೋಜನೆಯ ನೀರನ್ನು ಬಳಕೆ ಮಾಡಲಿಕ್ಕೆ ತಾವು ತೀರ್ಮಾನವನ್ನು ಮಾಡಿ ಅಂತ ಹೇಳಿ ಮನವಿ ಮಾಡಿದರೆ ಉತ್ತರ ಕರ್ನಾಟಕದ ಜನತೆಗೆ ಇವತ್ತು ಬಿಜೆಪಿಯವರು ಮಾಡಿರ್ತಕ್ಕಂಥ ದ್ರೋಹ ಏನನ್ನೋದನ್ನ ಆ ಉತ್ತರ ಕರ್ನಾಟಕದ ಜನತೆ ಅರ್ಥವನ್ನು ಮಾಡ್ಕೋಬೇಕಾಗ್ತದೆ. ಇವತ್ತು ಆಯುಷ್ಮಾನ್ ಭಾರತ್ ಅಂತಕ್ಕಂಥ ಹೆಸರಿನ ಒಂದು ಆರೋಗ್ಯ ವಿಮೆ ಯೋಜನೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ 3 ತಿಂಗಳಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಹಣ ಸುಮಾರು 130 ಕೋಟಿ ರೂಪಾಯಿಗಳು. ಆದರೆ ನರೇಂದ್ರ ಮೋದಿ ಅವರ ಸರ್ಕಾರ ಕೊಟ್ಟಂತ ಹಣ ಕೇವಲ 22 ಕೋಟಿ ರೂಪಾಯಿಗಳು. ಇವತ್ತು ನರೇಗಾ ಸ್ಕೀಮ್ನಲ್ಲಿ ನಮ್ಮ ರಾಜ್ಯದಲ್ಲಿ ಬರಗಾಲದಿಂದ ನಮ್ಮ ರೈತರು ಕಂಗಾಲೇನಾಗಿದ್ದಾರೆ, ಕೂಲಿ ಕಾರ್ಮಿಕರು ಕಂಗಾಲೇನಾಗಿದ್ದಾರೆ. ಅವರು ಗುಳೆ ಹೋಗಬಾರದು ಅಂತ ಹೇಳಿ ಉತ್ತರ ಕರ್ನಾಟಕದಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ಇವತ್ತು ನಮ್ಮ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಸುಮಾರು 8 ಲಕ್ಷ ಉದ್ಯೋಗವನ್ನು ನಾವು ಕ್ರಿಯೇಟ್ ಮಾಡಿ ಇವತ್ತು ಅಲ್ಲಿ ಜನತೆಯ ಗುಳೆ ಹೋಗಬಾರದು, ಬರಗಾಲದಿಂದ 2 ಹೊತ್ತಿನ ಊಟಕ್ಕೆ ಪರಿತಪಿಸಬಾರದು ಅಂತ ಹೇಳಿ ನಾವು ನರೇಗಾ ಸ್ಕೀಮ್ನಲ್ಲಿ ಕೆಲಸವನ್ನು ಕೊಟ್ಟರೆ ಕೇಂದ್ರ ಸರ್ಕಾರ ಇಲ್ಲಿಯವರೆಗೆ 2,000 ಕೋಟಿ ರೂಪಾಯಿಗಳ ಹಣವನ್ನು ಅವರು ಕೊಡಬೇಕಾದಂಥದ್ದೇನಿದೆ ಅದನ್ನು ಕೊಡದೇ ಇದ್ರು ಸಾಲ ಮನ್ನಾ ಯೋಜನೆಯನ್ನ ಈ ರಾಜ್ಯ ಸರ್ಕಾರ ಕೈಗೊಂಡ್ರು. ಇವತ್ತು ಆ ಒಂದು 1,500 ಕೋಟಿ ರೂಪಾಯಿಗಳನ್ನ ನರೇಗಾ ಸ್ಕೀಮ್ನಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಕೊಡ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ನಾವೇನು ಮಾಡಿದ್ದೇವೆ. ಬಡವರ ಬಂಧು ಯೋಜನೆಯ ಹೆಸರಿನಲ್ಲಿ ಬೀದಿ ವ್ಯಾಪಾರಿಗಳಿಗೆ ಇವತ್ತು 1,000 ರೂಪಾಯಿನಿಂದ 10,000 ರೂಪಾಯಿಗಳವರೆಗೆ ರಾಜ್ಯ ಸರ್ಕಾರವೇ ಬಡ್ಡಿ ರಹಿತವಾಗಿ ನಿಮ್ಮಗಳಿಗೆ ಸಾಲ ಕೊಡ್ತಕ್ಕಂಥ ಯೋಜನೆ, ಹೀಗೆ ಹಲವಾರು ರೀತಿಯ ಕಾರ್ಯಕ್ರಮಗಳಿಗೆ ನಾವೇನು ಚಾಲನೆಯನ್ನು ಕೊಟ್ಟಿದ್ದೇವೆ. ಕರ್ನಾಟಕ ನಾಡಿನ ಜನತೆಗೆ ಈ ವೇದಿಕೆ ಮುಖಾಂತರ ನಾನು ಮನವಿ ಮಾಡ್ತಕ್ಕಂಥದ್ದು, ಬೆಂಗಳೂರು ನಗರಕ್ಕೆ ಈ ಮೈತ್ರಿ ಸರ್ಕಾರದಲ್ಲಿ ಸುಮಾರು 1 ಲಕ್ಷ ಕೋಟಿ ರೂಪಾಯಿಗಳ ಯೋಜನೆಗಳಿಗೆ ನಾನು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಅವರು ಜೊತೆಗೂಡಿ ಇವತ್ತು ಬೆಂಗಳೂರು ನಗರದ ಅಭಿವೃದ್ಧಿಗೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಈ ಸರ್ಕಾರದಲ್ಲಿ ನಮ್ಮ ಕಾರ್ಯಕ್ರಮಗಳೇನಿದ್ದೇವೆ. ಇವತ್ತು ಕಾಂಗ್ರೆಸ್ನ ಮತ್ತು ಜೆಡಿಎಸ್ನ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ ಕೈ ಜೋಡಿಸಿ ನಾನು ಮನವಿಯನ್ನ ಮಾಡ್ತೇನೆ. ಈ ಚುನಾವಣೆಯಲ್ಲಿ 2-3 ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನ ಯಾವ ಕಾರಣಕ್ಕೂ ದೊಡ್ಡದು ಮಾಡದೆ ನನ್ನ ಪಕ್ಷದ ಕಾರ್ಯಕರ್ತರುಗಳು ಕಾಂಗ್ರೆಸ್ನ ಅಭ್ಯರ್ಥಿಗಳು ಈ ಚುನಾವಣೆಯಲ್ಲಿ ಏನು ಸ್ಪರ್ಧೆ ಮಾಡಿದ್ದಾರೆ 21 ಕ್ಷೇತ್ರದಲ್ಲಿ ಇವತ್ತು ನಾನು ಈ ನಾಡಿನಲ್ಲಿ ಈ ನಾಡಿನ ಅಭಿವೃದ್ಧಿ ಪರವಾಗಿ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ 2 ಪಕ್ಷಗಳ ನಾಯಕರ ಆಶೀರ್ವಾದದೊಂದಿಗೆ ಈ ನಾಡಿನ ಅಭಿವೃದ್ಧಿಯನ್ನು ಮಾಡಬೇಕಾದರೆ 21ಕ್ಕೆ 21 ಕಾಂಗ್ರೆಸ್ನ ಅಭ್ಯರ್ಥಿಗಳು ಮತ್ತು 7ಕ್ಕೆ 7 ಜೆಡಿಎಸ್ನ ಅಭ್ಯರ್ಥಿಗಳು 28 ಕ್ಷೇತ್ರದಲ್ಲಿ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಇವತ್ತು ನಮ್ಮಗಳಿಗೆ ಏನು ಅವಶ್ಯಕತೆ ಇದೆ ಅದರ ಮುಖಾಂತರ ಈ ನಾಡಿನ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ತರಲಿಕ್ಕೆ ದಯವಿಟ್ಟು ತಮ್ಮ ಆಶೀರ್ವಾದವನ್ನು ಮಾಡಿ. ಮತ್ತೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ತಾರೆ, ಕಪ್ಪು ಹಣದ ಬಗ್ಗೆ ಚರ್ಚೆ ಮಾಡ್ತಾರೆ. ಇವತ್ತಿನ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬರೆದಿದ್ದಾರೆ ನೋಡಿ. ಇವತ್ತು ನರೇಂದ್ರ ಮೋದಿ ಅವರ ಪಕ್ಷಕ್ಕೆ ಸುಮಾರು 1,000 ಕೋಟಿ ಹಣವನ್ನ ಬಾಂಡ್ ಮುಖಾಂತರ ಪಡೆದಿದ್ದೇವೆ ಅಂತ ಏನು ಹೇಳಿದ್ದಾರೆ. ಅದರಲ್ಲಿ ಸುಮಾರು 550 ಕೋಟಿ ರೂಪಾಯಿಗಳು ಯಾರು ಕೊಟ್ಟಿದ್ದಾರೆ ಅಂತಕ್ಕಂಥ ಲೆಕ್ಕ ಇಲ್ಲ. ಈ 550 ಕೋಟಿ ರೂಪಾಯಿಗಳನ್ನು ಕೊಟ್ಟಂತವರು ಇದೇ ಕಾರ್ಪೊರೇಟ್ ಕಂಪನಿಗಳ ಈ ರಾಜ್ಯದ ಈ ದೇಶದ ಹಣವನ್ನ ಲೂಟಿ ಮಾಡಿರ್ತಕ್ಕಂಥ ಕೆಲವು ಕಾರ್ಪೊರೇಟ್ ಕಂಪನಿಗಳು ಬಿಜೆಪಿಯ ಪಕ್ಷಕ್ಕೆ ಇವತ್ತು ಹಣವನ್ನು ದೇಣಿಗೆ ಕೊಟ್ಟಿದ್ದಾರೆ. ಇವತ್ತು ಲೆಕ್ಕ ಇಲ್ಲ ಅಲ್ಲಿ. ಇದು ನರೇಂದ್ರ ಮೋದಿಯವರ ದ್ವಿಮುಖ ನೀತಿ ಏನಿದೆ. ಇವತ್ತು ಮಾಧ್ಯಮದ ಮಿತ್ರರಿಗೆ ಮನವಿ ಮಾಡ್ತೇನೆ. ಯಾವ ನರೇಂದ್ರ ಮೋದಿ ಅವರು ಬಿಜೆಪಿಯ ಪಕ್ಷ ಸುಮಾರು 550 ಕೋಟಿ ರೂಪಾಯಿಗಳನ್ನ ನಿಮ್ಮ ಒಂದು ಮಾಧ್ಯಮಗಳಲ್ಲಿ ಅವರು ಪ್ರೊಜೆಕ್ಷನ್ ಪಡೀಲಿಕ್ಕೆ ಈ ಒಂದು ಕಪ್ಪು ಹಣವನ್ನ ಈ ಒಂದು ಕಾರ್ಪೊರೇಟ್ ಕಂಪನಿಗಳ ಹಣವನ್ನ ನಿಮಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಇವತ್ತು ದೇಶವನ್ನ ಹಾಳು ಮಾಡಬೇಡಿ. ಮಾಧ್ಯಮದ ಮಿತ್ರರಿಗೆ ಮನವಿ ಮಾಡ್ತೇನೆ. ಇವತ್ತು ದೇಶ ಮುಖ್ಯ ಅನ್ನೋದನ್ನ ಮರಿಬೇಡಿ ಅಂತಕ್ಕಂಥದ್ದನ್ನ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕನ್ನಡ ನಾಡಿಗೆ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಸರ್ಕಾರದ ಹಲವಾರು ದ್ರೋಹ ಏನಿದೆ ಇವತ್ತು ಅದೆಲ್ಲವನ್ನ ಮುಚ್ಚಿಟ್ಟು ಏನೋ ನರೇಂದ್ರ ಮೋದಿ ಅವರು ಬಂದುಬಿಟ್ಟಿದ್ದಾರೆ, ನೀವು ಏನು ಪ್ರೊಜೆಕ್ಷನ್ ಕೊಡ್ತಾ ಇದ್ದೀರಿ, ಇದು ನಿಮ್ಮ ಮಾಧ್ಯಮಗಳ ಉಳಿವಿಗೆ ಅವರು ಕೊಟ್ಟಂತ ಹಣ ಇವತ್ತು ದೊಡ್ಡದು. ಈ ದೇಶವನ್ನು ಉಳಿಸ್ತಕ್ಕಂಥದ್ದು ಮಾಧ್ಯಮದ ಮಿತ್ರರ ಜವಾಬ್ದಾರಿನೋ ಇದನ್ನು ಅರಿತುಕೋಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ನಿಮ್ಮಲ್ಲಿ ಕೈ ಜೋಡಿಸಿ ಮನವಿಯನ್ನ ಮಾಡ್ತೇನೆ. ನಮ್ಮ ಯುವಕರಿಗೆ ಮನವಿಯನ್ನ ಮಾಡ್ತೇನೆ. ಇವತ್ತು ನರೇಂದ್ರ ಮೋದಿ ಅವರ ವ್ಯಾಮೋಹವನ್ನು ಬಿಡಿ. ನರೇಂದ್ರ ಮೋದಿ ಅವರು ಈ ದೇಶವನ್ನ ಹಾಳು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾವ ಒಂದು ರೀತಿಯಲ್ಲಿ ಹೊರಟಿದ್ದಾರೆ ಅದನ್ನು ತಡೆಯಬೇಕಾದರೆ ಈ ಕರ್ನಾಟಕ ರಾಜ್ಯದ ಕನ್ನಡಿಗರು 28ಕ್ಕೆ 28 ಸ್ಥಾನಗಳನ್ನ ಜೆಡಿಎಸ್ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ
ಆಯ್ಕೆ ಮಾಡ್ತಕ್ಕಂಥವ್ರ ಮುಖಾಂತರ ದೇಶಕ್ಕೆ ಒಂದು ಸಂದೇಶವನ್ನ, ದೇಶದ ಒಂದು ಪರಿವರ್ತನೆಯನ್ನು ತರಲಿಕ್ಕೆ ಕನ್ನಡಿಗರು ತಾವೆಲ್ಲ ಕೈ ಜೋಡಿಸಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಜೆಡಿಎಸ್ಸಿನ ಪರಮೋಚ್ಚ ನಾಯಕರಾದಂಥ ಎಚ್ ಡಿ ದೇವೇಗೌಡವರು ಈ ರಾಷ್ಟ್ರಕ್ಕೆ ಒಂದು ಮೆಸೇಜ್ ಅನ್ನು ಕೊಡಬೇಕು ಅಂತಕ್ಕಂಥ ಈ ಪರಿವರ್ತನಾ ಸಮಾವೇಶವನ್ನ ನಮ್ಮ ನಿಮ್ಮೆಲ್ಲರನ್ನ ಕೂಡ ಮಾತನಾಡಬೇಕು ಅಂತೇಳಿ ಅವರನ್ನ ಸವಿನಯ ಪ್ರಾರ್ಥನೆಯನ್ನು ಮಾಡ್ತೇನೆ. ಇಂದು ಮೊದಲನೇ ಬಾರಿಗೆ ಎರಡೂ ಪಕ್ಷಗಳ ಮುಖಂಡಗಳು ರಾಹುಲ್ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ನಡಿಬೇಕು ಅನ್ನೋ ಒಂದು ತೀರ್ಮಾನವನ್ನು ನಾವು ಮಾಡಿ ಒಂದು ಹೊಸ ಸಂದೇಶವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. 23 ಮೇ 2018ರಂದು ಶ್ರೀಮತಿ ಸೋನಿಯಾ ಗಾಂಧಿಯವರ ಹಾಗೂ ರಾಹುಲ್ ಗಾಂಧಿಯವರ ಸೂಚನೆಯ ಮೇಲೆ ಅಂದು ಎರಡೂ ಪಕ್ಷದ ಮುಖಂಡಗಳು ಸೇರಿ ಒಂದು ಮೈತ್ರಿ ಸರ್ಕಾರವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅದರ ಮೂಲ ಉದ್ದೇಶ ಈ ರಾಷ್ಟ್ರದಲ್ಲಿ ಒಂದು ಹೊಸ ಸಂದೇಶವನ್ನು ನಾವು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಅಂದಿನ ಸಭೆಯಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಸೇರಿದಂತೆ ಈ ರಾಷ್ಟ್ರದ ಎಲ್ಲ ಪ್ರಾದೇಶಿಕ ಪಕ್ಷಗಳ ಮುಖಂಡರುಗಳು ಸೇರಿದಂತೆ ಅದನ್ನು ತಾವು ಗಮನಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಚಂದ್ರಬಾಬು ನಾಯ್ಡು ಅವರಿರ್ಬೋದು, ಎಡಪಂಥೀಯ ಪಕ್ಷದ ಮುಖ್ಯಮಂತ್ರಿಗಳಿರ್ಬೋದು, ದೆಹಲಿಯ ಮುಖ್ಯಮಂತ್ರಿ ಇರ್ಬೋದು, ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಇರ್ಬೋದು, ಮಾಯಾವತಿಯವರಿರ್ಬೋದು, ಅಖಿಲೇಶ್ ಅವರಿರ್ಬೋದು, ಶರದ್ ಪವಾರ್ ಇರ್ಬೋದು, ಈ ರಾಷ್ಟ್ರದಲ್ಲಿ ನಾವೆಲ್ಲ ಒಂದುಗೂಡಿ ಇಂದಿರ್ತಕ್ಕಂಥ ಒಂದು ಅತ್ಯಂತ ಕೋಮುವಾದಿ ಸರ್ಕಾರ, RSSನ ಒಂದು ಕಾರ್ಯಕ್ರಮ ಏನಿದೆ, ಹಿಂದೂ ರಾಷ್ಟ್ರವನ್ನು ಈ ದೇಶದಲ್ಲಿ ಎಲ್ಲರ ಮೇಲೆ ಹೇರಬೇಕು ಅಂತಕ್ಕಂಥ ಒಂದು ಏನು ಅವರ ಕಾರ್ಯಕ್ರಮ ಇದೆ, ಇದು ಹಿಂದೂ ರಾಷ್ಟ್ರ ಅಲ್ಲ, ಇದು ಎಲ್ಲ ವರ್ಗಕ್ಕೆ ಎಲ್ಲ ಧರ್ಮಕ್ಕೆ ಸೇರಿದಂಥ ರಾಷ್ಟ್ರ ಇದು ಅನ್ನೋದನ್ನು ಸಾಬೀತು ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವೆಲ್ಲ ಸೇರಿದ್ವಿ. ಇಲ್ಲಿ ಈಗಾಗಲೇ ಹಾಲಿ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು ಈಗಾಗಲೇ ಮಾತನಾಡಿದ್ದಾರೆ. ಪರಮೇಶ್ವರ್ ಅವರು, ಖರ್ಗೆ ಅವರು, ದಿನೇಶ್ ಗುಂಡೂರಾವ್ ಅವರು ಮತ್ತು ನಮ್ಮ ಕಾರ್ಯಾಧ್ಯಕ್ಷರಾದ ಖಂಡ್ರೆ ಅವರು, ವೇಣುಗೋಪಾಲ್ ಅವರು, ಹೀಗೆ ಎಲ್ಲ ಮುಖಂಡಗಳಿದ್ದಾರೆ, ಎಲ್ಲ ಮಂತ್ರಿಗಳಿದ್ದಾರೆ, ಗೌರವಾನ್ವಿತ ಶಾಸಕರಿದ್ದಾರೆ. ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಒಂದು ಮನಸ್ಸಿಗೆ ನನಗೆ ನೋವಿದೆ. ಈ ರಾಷ್ಟ್ರದಲ್ಲಿ ಅವತ್ತೇನು 21 ರಾಷ್ಟ್ರೀಯ ಪಕ್ಷದ ಮುಖಂಡತ್ವದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯವರ ಮುಖಂಡತ್ವದಲ್ಲಿ ಸುಮಾರು 21 ಪ್ರಾದೇಶಿಕ ಪಕ್ಷಗಳು ಸೇರಿದರು. ಈ 21 ಪ್ರಾದೇಶಿಕ ಪಕ್ಷಗಳು ಸೇರಿದಾಗ ಮೋದಿಯವರಿಗೆ ಸಹಿಸಿಕೊಳ್ಳಲಿಕ್ಕಾಗಲಿಲ್ಲ. ಅಲ್ಲಿಂದ ಪ್ರಾರಂಭ ಮಾಡಿದರು. ಮಹಾಗಠಬಂಧನ್ ಅವರ ವ್ಯಾಖ್ಯಾನ ಮಿಲಾವಟ್. ಎಷ್ಟು ಕೆಟ್ಟ ಶಬ್ದಗಳಿಂದ ವ್ಯಾಖ್ಯಾನ ಮಾಡ್ತಾರೆ ಅಂತ ಹೇಳಿದ್ರೆ, ಈ ರಾಷ್ಟ್ರಕ್ಕೆ ಕಾಂಗ್ರೆಸ್ 130 ವರ್ಷ ತಾನು ಕೊಟ್ಟಿರ್ತಕ್ಕಂಥ ಕೊಡಿ ಏನಿದೆ ಅನ್ನೋದನ್ನು ಕಿಂಚಿತ್ತು ಗಮನದಲ್ಲಿಟ್ಕೊಳ್ದೇನೆ ಎಲ್ಲ ನಾನೇ ಮಾಡ್ತಾ ಇದ್ದೇನೆ, ನಾನೇ ಮಾಡಿದ್ದೇನೆ, ಸರ್ವಸ್ವನು ನಾನೇ ಮಾಡಿದ್ದೇನೆ, ಮನಸ್ವೇಚ್ಛೆ ಮಾತನಾಡ್ತಾರೆ. ಸೂಕ್ಷ್ಮ ಗಮನಿಸಿದ್ದೇನೆ. ನಾನು ವೇಣುಗೋಪಾಲ್ ಅವರಿಗೆ ಈ ಒಂದು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮದಿಂದ
ಹೊಸ ಸಂದೇಶವನ್ನು ಮತ್ತೊಮ್ಮೆ ಈ ದೇಶಕ್ಕೆ ಕೊಡ್ತೇವೆ ಅಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡಿ ಇಂದು ಬೇರೆ ಕಡೆ ಇದ್ದಂಥ ಕಾರ್ಯಕ್ರಮವನ್ನು ಬದಲಾವಣೆ ಮಾಡಿ ಇಲ್ಲಿಗೆ ರಾಹುಲ್ ಗಾಂಧಿಯವರು ಬಂದಿದ್ದಾರೆ. ನಾನು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಅವ್ರನ್ನ ಅಭಿನಂದಿಸ್ತೇನೆ. ಇದರ ಉದ್ದೇಶ ಇಷ್ಟೇನೆ, ಒಂದು ಸಭೆ ಬೆಂಗಳೂರಲ್ಲಿ ಜಂಟಿ ಸಭೆ ಆದರೆ ಅವತ್ತೇನು 23 ಮೇ 2018 ಒಂದು ಸಂದೇಶ ಕೊಟ್ವಿ ಇಡೀ ರಾಷ್ಟ್ರಕ್ಕೆ. ಅಷ್ಟೇ ಅಲ್ಲ, ವಿದೇಶಿ ಮಾಧ್ಯಮಗಳು BBC-ನಲ್ಲಿ ಕೂಡ ವ್ಯಾಖ್ಯಾನ ಆಯಿತು, ಒಂದು ಹೊಸ ರಾಜಕೀಯ ಒಂದು ಶಕ್ತಿ ಪ್ರಾರಂಭ ಆಯಿತು ಅಂತೇಳಿ. ಈ ಸಭೆಯಿಂದ ಇಡೀ ಹಿಂದೂಸ್ತಾನದಲ್ಲಿ ಒಂದು ಮೈತ್ರಿ ಸರ್ಕಾರ ಯಾವುದೇ ವ್ಯತ್ಯಾಸ ಇಲ್ಲದೆ ಒಟ್ಟುಗೂಡಿ 28 ಕ್ಷೇತ್ರಗಳನ್ನು ನಾವು ಹೋರಾಟ ಮಾಡ್ತೇವೆ, ಜನತೆಯ ಮುಂದೆ ಹೋಗ್ತೇವೆ. ಯಾತಕ್ಕೆ ಮೋದಿ ಸರ್ಕಾರ ಈ ದೇಶದಲ್ಲಿ ಏನೇನು ಮಾಡಿದೆ ಅನ್ನೋದನ್ನು ಹೇಳುವ ಶಕ್ತಿ ನಮಗೆ ಇದೆ. ಯಾವ ದಾಕ್ಷಿಣ್ಯ ಇಲ್ಲ. ಇವತ್ತು ಇಸ್ಲಾಂ ಧರ್ಮ ಇರ್ಬೋದು, ಇವತ್ತು ಕ್ರೈಸ್ತ ಧರ್ಮ ಇರ್ಬೋದು, ಜೈನ್ ಧರ್ಮ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು, ಇದೆಲ್ಲವನ್ನ ಒಟ್ಟುಗೂಡಿಸಿ ಹೇಗೆ ತೆಗೆದುಕೊಂಡು ಹೋಗುವ ಆಡಳಿತವನ್ನು ಕೊಟ್ಟಂತ ಅನೇಕ ಜನ ಮುಖಂಡಿದ್ದಾರೆ. ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಏನೇನು ಹಕ್ಕು ಇದೆ ಅನ್ನೋದನ್ನ ಪುಣ್ಯಾತ್ಮ ಹೇಳಿ ಹೋಗಿದ್ದಾರೆ. ಅದರಿಂದ ಯಾವುದೇ ಇವತ್ತು ತಾವು ಅನ್ಯತಾ ಭಾವನೆ ಮಾಡಬಾರದು. ಇವ್ರನ್ನ ಕರೆಸಿರ್ತಕ್ಕಂಥದ್ದು ಒಬ್ಬ ಮುಖಂಡರು ಇಡೀ ಇವತ್ತು ಏನು ಪ್ರತಿದಿನ ಅವರು ಮೋದಿಯವರು ಎಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಅದಕ್ಕೆ ತತ್ಸಮಾನವಾಗಿ ನಾನು ಈ ದೇಶದಲ್ಲಿ ನಾನು 100 ಕಾರ್ಯಕ್ರಮಕ್ಕಿಂತ ಹೆಚ್ಚು ಮಾಡ್ತೇನೆ. ಈ ಒಂದು ಪೈಪೋಟಿಯ ಒಂದು ರಾಜಕೀಯದ 2 ರಾಷ್ಟ್ರೀಯ ಪಕ್ಷಗಳ ಹೋರಾಟದಲ್ಲಿ ನಾವು ಅವರಿಗೆ ನೆರವಿಗೆ ನಿಲ್ಲೋಣ. ನಿಂತು ಈ ಮೋದಿಯವರ 5 ವರ್ಷದ ಆಡಳಿತ ನಾನು ತುಂಬ ಮಾತನಾಡಬಲ್ಲೆ, ದಯಮಾಡಿ ಕ್ಷಮೆ ಕೇಳ್ತೇನೆ. ಕಾಶ್ಮೀರದಲ್ಲಿ 282 ಸ್ಥಾನ ತೆಗೆದುಕೊಂಡಂತ ಈ ರಾಷ್ಟ್ರದ ಭಾರತೀಯ ಜನತಾ ಪಾರ್ಟಿ ನಡ್ಕೊಂಡಂತ ರೀತಿ 3.5 ವರ್ಷ 144ನೇ ವಿಧಿಯನ್ನ ಇವತ್ತು ಅಲ್ಲಿ ಮಂಜೂರು ಮಾಡಿ ಪ್ರತಿದಿನ ಎಲ್ಲ ಯುವಕರು ಹೋರಾಟ ಬೀದಿನಲ್ಲಿಗೆ ಆರ್ಟಿಕಲ್ 144ನೇ ಸೆಕ್ಷನ್ ಜಾರಿ ಮಾಡಿ ಇವತ್ತು ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ತುಂಬ ಮಾತನಾಡಬಲ್ಲೆ. ಕಾಶ್ಮೀರದಲ್ಲಿ ಶಾಂತಿ ನಾಶ ಆಗೋಯ್ತು, ಅದಕ್ಕೆ ಯಾರ ಕಾರಣ ಅನ್ನೋದ್ರ ಬಗ್ಗೆ ವಿವರಣೆ ಕೊಡಬಲ್ಲೆ. ಇವತ್ತು ರಾಹುಲ್ ಗಾಂಧಿಯವರು ಮಾತನಾಡಬೇಕು. ತಾವು ದಯಮಾಡಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ. ಈ ಮಾಧ್ಯಮ ಸ್ನೇಹಿತರಿಗೆ ಇವತ್ತು ಏನು 23 ಮೇ 2018 ಹೊಸ ಸಂದೇಶವನ್ನು ದೇಶಕ್ಕೆ ಕೊಟ್ಟಿದ್ದೇವೆ. ಇವತ್ತು ಅವರ ನಾಯಕತ್ವದಲ್ಲಿ ನಾವೆರಡೂ ಪಕ್ಷದ ಮುಖಂಡಗಳು ಸೇರಿ ಅದೇ ಒಂದು ಪ್ರತಿಜ್ಞೆಯನ್ನು ಮಾಡಿ ಕರ್ನಾಟಕದಿಂದಲೇ ಇವತ್ತು ದೇಶಕ್ಕೆ ಈ ಮೈತ್ರಿ ಸರ್ಕಾರ ಹೇಗೆ ನಡೆಯುತ್ತೆ ಅನ್ನೋದನ್ನು ಸಾಬೀತು ಮಾಡಿ ಈ ಚುನಾವಣೆಯಲ್ಲಿ 28 ಕ್ಷೇತ್ರಗಳಲ್ಲಿ ಹೋರಾಟ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ ನಾನು ಮಾಧ್ಯಮ ಸ್ನೇಹಿತರಿಗೆ ತಿರುಚೋದು ಬೇಡ, ಕೈ ಮುಗಿದು ಮಾಡ್ತೇನೆ. ಮಿಲಾವಟ್, ನಾವೆಲ್ಲರೂ ಭ್ರಷ್ಟರು. ಈ ದೇಶದಲ್ಲಿ ಲೂಟಿ ಮಾಡಿರ್ತಕ್ಕಂಥವ್ರು ನಾವೆಲ್ಲ ಒಂದು ಕಡೆ ಸೇರಿ ಹೋರಾಟ ಮಾಡ್ತಾ ಇದ್ದೇವೆ ಅನ್ನೋ ವ್ಯಾಖ್ಯಾನ ಪ್ರತಿನಿತ್ಯ ನಾನು ನೋಡ್ತಾ ಇದ್ದೇನೆ. ಇದಲ್ಲ ಅನ್ನೋದನ್ನ ಸಾಬೀತು ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ರಾಹುಲ್ ಗಾಂಧಿಯವರು ಬಂದು ಈ ಸಭೆಯಲ್ಲಿ ಇವತ್ತು ಜಂಟಿ ಸಭೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಾನು ಎಲ್ಲ ಮುಖಂಡಗಳ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಸರ್, ಅವರಿಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್. ಪರಮೋಚ್ಚ ನಾಯಕರಾದಂತಹ ದೇವೇಗೌಡರಿಗೆ ಧನ್ಯವಾದಗಳು. ಎಐಸಿಸಿಯ ಅಧ್ಯಕ್ಷರು ಭಾರತಾದ್ಯಂತ ಹೋರಾಟವನ್ನು ಮಾಡಿ ಭಾರತೀಯ ಜನತಾ ಪಕ್ಷದ ವಿರುದ್ಧ ಏನೇನು ಅನ್ಯಾಯಗಳಿದೆ ಅದ ಎಳೆ ಎಳೆಯಾಗಿ ಬಿಡಿಸ್ತಕ್ಕಂಥ ರಾಹುಲ್ ಗಾಂಧಿ ಅವರು ನಿಮ್ಮೆಲ್ಲರ ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಅವರಲ್ಲಿ ಮನವಿಯನ್ನು ಮಾಡ್ತೇನೆ.
देवगौड़ा जी, सिद्धरमैया जी, कुमारस्वामी जी, दिनेश गुंडूराव जी, मल्लिकार्जुन खड़गे जी, जी परमेश्वर जी, वेणुगोपाल जी, के.एच. मुनियप्पा जी, ईश्वर खांड्रे जी, एच.के. पाटिल जी, डी.के. शिवकुमार जी, कांग्रेस पार्टी के हमारे सब सीनियर नेता, यूथ कांग्रेस, एनएसयूआई, महिला कांग्रेस, सेवा दल के हमारे लोग, जेडीएस के सब कार्यकर्ता, भाइयों और बहनों, प्रेस के हमारे मित्रों, आप सबका यहां बहुत बहुत स्वागत, नमस्कार। शुरुआत में मैं आपसे माफी मांगना चाहता हूं, थोड़ी देरी हो गई, एयरपोर्ट पे थोड़ा रुकना पड़ा, आपको कष्ट हुआ, इसके लिए आपसे माफी मांगता हूं। ಕಾಂಗ್ರೆಸ್ಸಿನ ಮತ್ತು ಜೆಡಿಎಸ್ನ ಎಲ್ಲ ಗೌರವಾನ್ವಿತ ನಾಯಕರುಗಳೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಯುವಕ ಮತ್ತು ವಿದ್ಯಾರ್ಥಿ ಮಿತ್ರರೇ, ಮೊದಲನೇದಾಗಿ ನಾನು ತಮ್ಮಲ್ಲಿ ಕ್ಷಮೆಯನ್ನ ಕೇಳಲಿಕ್ಕೆ ಬಯಸ್ತೇನೆ. ನಾನು ಇಲ್ಲಿಗೆ ಬರುವಂತ ಸಂದರ್ಭದಲ್ಲಿ ಸ್ವಲ್ಪ ತಡವಾಗಿದೆ, ಅದಕ್ಕೋಸ್ಕರ ತಮಗಾದಂಥ ಅನಾನುಕೂಲಕ್ಕೋಸ್ಕರ ಮೊದಲನೇದಾಗಿ ತಾನು ತಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಯಾಚಿಸಲಿಕ್ಕೆ ಬಯಸ್ತೇನೆ. कांग्रेस पार्टी और जेडीएस कर्नाटक में चुनाव एक साथ लड़ रही है। ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಒಂದಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯನ್ನ ಎದುರಿಸುವವರಿದ್ದೇವೆ. और शुरुआत में ही मैं कहना चाहता हूं कि कांग्रेस पार्टी के सब कार्यकर्ताओं को, नेताओं को जेडीएस के कैंडिडेट्स की पूरी मदद करनी है। ನಾನು ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರಲ್ಲಿ ಸವಿನಯ ವಿನಂತಿಯನ್ನು ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಎಲ್ಲೆಲ್ಲಿ ಜೆಡಿಎಸ್ನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದಾರೋ ಕರ್ನಾಟಕದಲ್ಲಿ ಅವರೆಲ್ಲರ ಗೆಲುವಿಗೋಸ್ಕರ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮತ್ತು ಮುಖಂಡರು ಶ್ರಮಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. और जेडीएस के कार्यकर्ताओं को, जेडीएस के नेताओं को कांग्रेस पार्टी के कैंडिडेट की मदद करनी होगी। ಅದೇ ರೀತಿ ಜೆಡಿಎಸ್ನ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರಲ್ಲಿ ನಾನು ವಿನಂತಿ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿರುವಂತಹ ಸ್ಥಳದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ತಾವೆಲ್ಲ ಕೂಡ ಶ್ರಮಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ. दोनों पार्टियों का लक्ष्य नरेंद्र मोदी और बीजेपी को हराने का है। ಎರಡೂ ಪಕ್ಷಗಳ ಗುರಿ ಬಿಜೆಪಿಯನ್ನ ಮತ್ತು ನರೇಂದ್ರ ಮೋದಿ ಅವರನ್ನ ಸೋಲಿಸುವುದೇ ಆಗಿರೋದ್ರಿಂದ ಇಬ್ಬರು ಒಟ್ಟಾಗಿ ಶ್ರಮಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. मैं आपको आज बताने आया हूं कि दोनों पार्टियां नरेंद्र मोदी जी और बीजेपी को क्यों हराना चाहती हैं। ನಾನೀಗ ಕೆಲವು ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ನರೇಂದ್ರ ಮೋದಿ ಅವರನ್ನ ಮತ್ತು ಬಿಜೆಪಿ ಅವರನ್ನ ಯಾಕೆ ನಾವೆಲ್ಲ ಒಟ್ಟಿಗೆ ಸೇರಿ ಸೋಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ. ये देश करोड़ों लोगों का देश है, किसानों का, मजदूरों का, छोटे दुकानदारों का, युवाओं का देश है। ಕೋಟ್ಯಾಂತರ ಜನರಿರುವ ಈ ದೇಶ ರೈತರಿಗೆ ಸೇರಿದ್ದು, ಬಡವರಿಗೆ ಸೇರಿದ್ದು, ಕಾರ್ಮಿಕರಿಗೆ ಸೇರಿದ್ದು, ದುಡಿಯೋ ವರ್ಗದವರಿಗೆ ಸೇರಿರುವಂತಹ ಈ ದೇಶ ಇದು. और दिन भर इस देश की जनता इस देश के लिए काम करती है, खेतों में काम करती है, सड़कों पे काम करती है, बड़ी बड़ी इमारतें बनाती है। ಈ ದೇಶದಲ್ಲಿರತಕ್ಕಂಥ ಸಹಸ್ರಾರು ಶ್ರಮಿಕ ವರ್ಗದ ಜನರು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಾರೆ, ಹಾದಿ ಬೀದಿಗಳಲ್ಲಿ ಕೆಲಸ ಮಾಡ್ತಾರೆ, ಕಷ್ಟಪಟ್ಟು ದುಡಿತಾರೆ, ಕಾರ್ಖಾನೆಗಳಲ್ಲಿ ದುಡಿತಾರೆ. ಶ್ರಮಿಕ ವರ್ಗದವರೇ, ರೈತರೇ ಹೆಚ್ಚಾಗಿರುವಂತ ದೇಶ ಮತ್ತು ಪ್ರದೇಶ ಇದು. देश के सब लोग अपना खून, अपना पसीना इस देश को बनाने में लगाते हैं। ದೇಶದಲ್ಲಿರುವಂತಹ ಎಲ್ಲರೂ ಕೂಡ ತಮ್ಮ ಬೆವರನ್ನ ಮತ್ತು ರಕ್ತವನ್ನ ಈ ದೇಶದ ಒಳಿತಿಗೋಸ್ಕರ, ಏಳಿಗೆಗೋಸ್ಕರ ಅದನ್ನ ದುಡಿಸ್ತಾ ಇದ್ದಾರೆ. मगर पिछले 5 सालों में नरेंद्र मोदी जी ने इस देश के गरीब लोगों के लिए, किसानों के लिए, मजदूरों के लिए, छोटे दुकानदारों के लिए कुछ नहीं किया। ಕಳೆದ 5 ವರ್ಷಗಳ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ರೈತರ ಪರವಾಗಲಿ, ಬಡವರ ಪರವಾಗಲಿ, ಸಣ್ಣ ವ್ಯಾಪಾರಿಗಳ ಪರವಾಗಲಿ, ದುಡಿಯುವವರ ಪರವಾಗಲಿ ಯಾವುದೇ ಕಾರ್ಯಕ್ರಮಗಳನ್ನ ಬಿಜೆಪಿಯ ಕೇಂದ್ರ ಸರ್ಕಾರ ಕೊಡಲಿಲ್ಲ. पूरा का पूरा काम
उन्होंने अपने बड़े उद्योगपति 15-20 बड़े उद्योगपति मित्रों के लिए किया। ದೇಶದಲ್ಲಿ ಕಳೆದ 5 ವರ್ಷದಲ್ಲಿ ಕೇಂದ್ರದಲ್ಲಿರುವಂತಹ ಸರ್ಕಾರ ತನ್ನ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಯೋಜನೆಗಳನ್ನ ದೇಶದ ಅತ್ಯಂತ ಶ್ರೀಮಂತರು ಉದ್ಯಮಪತಿಗಳ ಪರವಾಗಿ ಮಾತ್ರ ಮಾಡಿದ್ದಾರೆ. चौकीदार ने अनिल अंबानी को दुनिया का सबसे बड़ा डिफेंस कॉन्ट्रैक्ट दिया। ಈ ದೇಶದ ಕಾವಲುಗಾರ ಅಂತ ಹೇಳಿಸಿಕೊಳ್ಳುವಂತ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತಹ ರಫೇಲ್ ಕಾಂಟ್ರಾಕ್ಟ್ ಅನ್ನ ಅನಿಲ್ ಅಂಬಾನಿ ಅವರಿಗೆ ಕೊಟ್ಟರು. 30,000 करोड़ रुपए उसके जेब में डाले। 30,000 ಕೋಟಿ ರೂಪಾಯಿಗಳು ಅನಿಲ್ ಅಂಬಾನಿ ಅವರ ಜೇಬಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. सारे कानून तोड़े, ಎಲ್ಲಾ ಕಾನೂನುಗಳನ್ನ ಉಲ್ಲಂಘಿಸಿದ್ರು, खुला भ्रष्टाचार किया। ಎಲ್ಲ ಬಹಳ ಕುಲ್ಲಂಕುಲ್ಲವಾಗಿ ಭ್ರಷ್ಟಾಚಾರದ ನಡೆದಂತ ಪ್ರಕರಣ ಇದು. 1:30 बजे रात को सीबीआई के डायरेक्टर को निकाला। ರಾತ್ರಿ 1:30 ಗಂಟೆನಲ್ಲಿ ಸಿಬಿಐ ನಿರ್ದೇಶಕರನ್ನ ಬದಲಾಯಿಸುವಂತ ಕೆಲಸವನ್ನ ಕೇಂದ್ರದ ಈ ಸರ್ಕಾರ ಮಾಡಿದೆ. पिछले 5 सालों में 3.5 लाख करोड़ रुपए 15-20 लोगों का नरेंद्र मोदी ने माफ किया है। ಕಳೆದ 5 ವರ್ಷದಲ್ಲಿ 15 ಉದ್ಯಮಪತಿಗಳ ದೊಡ್ಡವರ 3.5 ಲಕ್ಷ ಕೋಟಿ ರೂಪಾಯಿಯಷ್ಟು ಹಣವನ್ನ ಮಾಫಿ ಮಾಡುವಂತ ಮನ್ನಾ ಮಾಡುವಂತ ಕೆಲಸವನ್ನ ಕೇಂದ್ರದಲ್ಲಿರುವಂತಹ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿದೆ. और किसान कर्जा माफी मांगता है तो अरुण जेटली जी नरेंद्र मोदी जी कहते हैं हमारी पॉलिसी नहीं है। ಭಾರತದಲ್ಲಿರುವಂತಹ ರೈತರು ತಮ್ಮ ಸಾಲ ಮನ್ನಾ ಮಾಡಿ ಅಂತೇಳಿ ಕೇಳಿದರೆ ಕೇಂದ್ರದ ಅರ್ಥ ಸಚಿವರಾಗಿರುವಂತಹ ಅರುಣ್ ಜೈಟ್ಲಿ ಅವರು ಪ್ರಧಾನ ಮಂತ್ರಿಗಳಂತ ನರೇಂದ್ರ ಮೋದಿ ಅವರು ಅದು ಮಾಡಲಿಕ್ಕೆ ಬರೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. कहते हैं पैसा नहीं है। ಅವ್ರು ಹೇಳ್ತಾರೆ ಹಣ ಮನ್ನಾ ಸಾಲ ಮನ್ನಾ ಮಾಡಲಿಕ್ಕೆ ಬರೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹಣ ಎಲ್ಲಿಂದ ತರಬೇಕು ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. कर्नाटक में हमने कर्जा माफ किया, पैसा कहां से आया? ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯವರು ರೈತರ ಸಾಲವನ್ನ ಮನ್ನಾ ಮಾಡಿದ್ರು, ಆ ಹಣ ಎಲ್ಲಿಂದ ಬಂತು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕೇಂದ್ರವನ್ನ ಕೇಳಬೇಕಾಗ್ತದೆ. मध्य प्रदेश में, राजस्थान में, छत्तीसगढ़ में, पंजाब में हमने माफ किया, पैसा कहां से आया? ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢಗಳಲ್ಲಿ, ಪಂಜಾಬ್ನಲ್ಲಿ ರೈತರ ಸಾಲ ಮನ್ನಾವನ್ನ ಅಲ್ಲಿನ ಸರ್ಕಾರಗಳು ಮಾಡಿದ್ರು. ಅವರು ಎಲ್ಲಿಂದ ಹಣ ತಂದ್ರು ಅನ್ನೋದು ಕೂಡ ನಮ್ಗೆಲ್ಲ ಗೊತ್ತಾಗಬೇಕಾದಂತ ವಿಷಯವೇ. पैसे की कोई कमी नहीं है, ಹಣದ ಯಾವ ಕೊರತೆನೂ ಕೂಡ ದೇಶದಲ್ಲಿ ರಾಜ್ಯಗಳಲ್ಲಿ ಇಲ್ಲ. मगर पैसा गरीबों को नहीं दिया जा सकता। ದೇಶದಲ್ಲಿ ಹಣದ ಕೊರತೆ ಇಲ್ಲ, ಆದರೆ ಬಡವರಿಗೆ ಹಣ ಕೊಡುವ ವಿಚಾರದಲ್ಲಿ ಮನಸ್ಸು ಮಾಡುವಂತ ನಾಯಕತ್ವ ದೇಶದಲ್ಲಿ ಇಲ್ಲ. किसानों को नहीं दिया जा सकता, ರೈತರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ, मजदूरों को नहीं दिया जा सकता, ಕಾರ್ಮಿಕರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ, युवा एंटरप्रेन्योर्स को नहीं दिया जा सकता, ಸಣ್ಣ ಯುವ ಉದ್ದಿಮೆದಾರರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. अनिल अंबानी, मेहुल चौकसी, नीरव मोदी, विजय माल्या, ललित मोदी को दिया जा सकता है। ಅನಿಲ್ ಅಂಬಾನಿ ಅವರು, ಮೆಹುಲ್ ಚೋಕ್ಸಿ ಅವರು, ವಿಜಯ್ ಮಲ್ಯ ಅವರು ಇಂಥವ್ರಿಗೆ ಕೊಡ್ಲಿಕ್ಕೆ ಮಾತ್ರ ದೇಶದ ಖಜಾನೆಯಲ್ಲಿ ಹಣ ಇದೆ. शिक्षा के लिए, सरकारी स्कूल्स के लिए, सरकारी कॉलेज यूनिवर्सिटी के लिए पैसा नहीं है। ಶಿಕ್ಷಣಕ್ಕೆ, ಸರ್ಕಾರಿ ಶಾಲೆಗಳಿಗೆ, ಸರ್ಕಾರಿ ಕಾಲೇಜುಗಳಿಗೆ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರದಲ್ಲಿ ಹಣ ಇಲ್ಲ. स्वास्थ्य के लिए पैसा नहीं है, सरकारी अस्पतालों के लिए पैसा नहीं है। ಆರೋಗ್ಯಕ್ಕಾಗಿ ಮತ್ತು ಆಸ್ಪತ್ರೆಗಳಿಗಾಗಿ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ಹಣ ಇಲ್ಲ ಅಂತ ಹೇಳ್ತದೆ. मगर जो भी 15-20 अमीर लोग चाहते हैं उनको मिलता है। 15-20 ಜನ ದೇಶದ ಶ್ರೀಮಂತರು ಯಾರಿದ್ದಾರೆ ಅವರ ಕಷ್ಟಗಳಿಗೆ ಮಾತ್ರ ಕೇಂದ್ರದಲ್ಲಿರುವಂತಹ ಈ ಸರ್ಕಾರ ಸ್ಪಂದಿಸ್ತದೆ. 3.5 लाख करोड़ रुपए आपने उनके माफ किए, पैसा कहां से आया? 3.5 ಲಕ್ಷ ಕೋಟಿ ರೂಪಾಯಿಗಳನ್ನ ಶ್ರೀಮಂತರ ಸಾಲವನ್ನ ಮನ್ನಾ ಮಾಡಲಿಕ್ಕೆ ನಿಮಗೆ ಹಣ ಎಲ್ಲಿಂದ ಬಂತು ಅಂತ ನಾನು ಕೇಂದ್ರ ಸರ್ಕಾರವನ್ನ ಕೇಳಲಿಕ್ಕೆ ಬಯಸ್ತೇನೆ. 1800 करोड़ रुपए येदुरप्पा जी ने अपनी डायरी में बांटे, वो कहां से आया? ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು 1800 ಕೋಟಿ ರೂಪಾಯಿಗಳನ್ನ ಡೈರಿನಲ್ಲಿ ಬರೆದು ಕೇಂದ್ರದ ನಾಯಕರುಗಳು ತಲುಪಿಸಿದ್ರು. ಆ ಹಣ ಎಲ್ಲಿಂದ ಬಂತು ಅಂತ ನಾ वो ಕೇಳ್ತೇನೆ. किसका पैसा था? ಅದು ಯಾರ ಹಣವೋ ಅಂತ ನಾ ಕೇಳಲಿಕ್ಕೆ ಬಯಸ್ತೇನೆ. 150 करोड़ रुपए अरुण जेटली जी को दिया, वो किसका था? 150 ಕೋಟಿ ರೂಪಾಯಿಗಳನ್ನ ಅರುಣ್ ಜೈಟ್ಲಿ ಅವರಿಗೆ ಕೊಟ್ಟರು. ಅದು ಯಾರ ಹಣವನ್ನು ಅಂತ ನಾ ಕೇಳಲಿಕ್ಕೆ ಬಯಸ್ತೇನೆ. राजनाथ सिंह जी को दिया, गडकरी जी को दिया, वो किसका था?
अडवाणी जी को दिया वो किसका था? ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ ಮತ್ತಿತರ ಎಲ್ಲ ಬಿಜೆಪಿ ನಾಯಕರಿಗೆ ಕೊಟ್ಟಿರುವಂತಹ ಹಣನೂ ಕೂಡ ಅದು ಯಾರಿಗೆ ಸೇರಿದ್ದು ಅಂತ ನಾ ಕೇಳಲಿಕ್ಕೆ ಬಯಸ್ತೇನೆ. कहां से आया? ಆ ಹಣ ಎಲ್ಲಿಂದ ಬಂತು ಅಂತ ನಾ ಕೇಳಲಿಕ್ಕೆ ಬಯಸ್ತೇನೆ. कर्नाटक की जनता की जेब से आया. ಕರ್ನಾಟಕದ ಸಾಮಾನ್ಯ ರೈತರ ಜೇಬಿನಿಂದ ತೆಗೆದ ಹಣವನ್ನ ಅವರಿಗೆ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೇನೆ. तो हमने 2019 में निर्णय ले लिया है. 6 महीने से हम अपने नए स्कीम के बारे में तैयारी कर रहे हैं, प्लानिंग कर रहे हैं. ನಾವೀಗ ಹೊಸ ಯೋಜನೆಯನ್ನ ಸರ್ಕಾರ ಬಂದ ನಂತರ 6 ತಿಂಗಳಲ್ಲಿ ಭಾರತದಲ್ಲಿ ಜಾರಿ ಮಾಡಬೇಕು ಅನ್ನುವಂತ ಒಂದು ಪ್ರಯತ್ನದಲ್ಲಿದ್ದೇವೆ. अगर नरेंद्र मोदी जी हिंदुस्तान के सबसे अमीर लोगों को पैसा दे सकते हैं, ನರೇಂದ್ರ ಮೋದಿ ಅವರು ಭಾರತದ ಶ್ರೀಮಂತರಿಗೆ ಹಣ ಕೊಡ್ಲಿಕ್ಕೆ ಸಾಧ್ಯ ಅಂತ ಆದ್ರೆ तो कांग्रेस पार्टी हिंदुस्तान के ईमानदार किसानों को, गरीबों को पैसा दे सकती है. ಕಾಂಗ್ರೆಸ್ ಪಕ್ಷ ಭಾರತದಲ್ಲಿರುವಂತಹ ಬಡವರು ಮತ್ತು ರೈತರಿಗೆ ಅವರಿಗೆ ಹಣ ಕೊಡೋಕೆ ತೀರ್ಮಾನವನ್ನು ಮಾಡಿದೆ. आपको जो करना है आप करो, हमें जो करना है हम करेंगे. ನಿಮಗೇನ್ ಸರಿ ಅಂತ ಕಾಣ್ತದೋ ನೀವು ಅದನ್ನು ಮಾಡಿ, ನಮಗೇನ್ ಸರಿ ಅಂತ ಕಾಣ್ತದೋ ನಾವು ಅದನ್ನು ಮಾಡಲಿಕ್ಕಿದ್ದೇವೆ. कुछ ही दिनों में कांग्रेस पार्टी एक नई योजना लाएगी हिंदुस्तान के लिए, न्याय योजना. ಕೆಲವೇ ದಿನಗಳ ಹಿಂದೆ ನಾನು ಭಾರತದ ಬಡವರಿಗೋಸ್ಕರ ಹೊಸ ಒಂದು ಯೋಜನೆಯನ್ನ ಘೋಷಣೆ ಮಾಡಿದ್ದೇನೆ. ಅದರ ಹೆಸರು ನ್ಯಾಯ ಅಂತೇಳಿ. नरेंद्र मोदी ने 15 लाख रुपए देने का वायदा किया था. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಪ್ರತಿ ಭಾರತೀಯನಿಗೆ 15 ಲಕ್ಷ ರೂಪಾಯಿ ಕೊಡ್ತೇನೆ ಅನ್ನೋ ಮಾತನ್ನು ಕೊಟ್ಟಿದ್ರು. मिल गया? ಸಿಗ್ತಾ मिल ನಿಮಗೆ? गया? नहीं. 15 लाख रुपए झूठ था. 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದವರು ಸುಳ್ಳಾಗಿತ್ತು. अब मैं आपको सच बताता हूं. ಈಗ ನಾನು ಸತ್ಯ ಹೇಳಲಿಕ್ಕೆ ಬಯಸ್ತೇನೆ. हिंदुस्तान की सरकार हर बैंक अकाउंट में 15 लाख रुपए नहीं डाल सकती है. ಭಾರತದಲ್ಲಿರುವಂತಹ ಸರ್ಕಾರ ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ರೂಪಾಯಿ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ. मगर हिंदुस्तान के 20% सबसे गरीब लोगों के बैंक अकाउंट में 72,000 रुपए हर साल डाल सकती है. ಭಾರತದ ಎಲ್ಲರ ಖಾತೆಗೆ 15 ಲಕ್ಷ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಾರತದ 20% ಇರುವಂತ ಬಡವರ ಖಾತೆಗೆ ಪ್ರತಿ ವರ್ಷ 72,000 ರೂಪಾಯಿಗಳನ್ನ ಹಾಕ್ಲಿಕ್ಕೆ ಸಾಧ್ಯ ಇದೆ. ಅದನ್ನು ನಾವು ಸಾಧ್ಯ ಮಾಡಿ ತೋರಿಸ್ತೇವೆ. न्याय योजना हिंदुस्तान के 20% गरीब लोगों के बैंक अकाउंट में साल के 72,000 रुपए 5 साल के अंदर 3,60,000 रुपए बैंक अकाउंट में डाल के दे देगी. ಭಾರತದ 20% ಇರುವಂತಹ ಬಡವರ ಪ್ರತಿಯೊಬ್ಬರ ಖಾತೆಗೆ ವರ್ಷಕ್ಕೆ 72,000 ರೂಪಾಯಿ ಹಾಗೆ 5 ವರ್ಷದಲ್ಲಿ 3.5 ಲಕ್ಷ ರೂಪಾಯಿಗಳನ್ನ ಪ್ರತಿಯೊಬ್ಬ ಬಡವರ ಖಾತೆಗೆ ಹಾಕುವಂತಹ ಕೆಲಸವನ್ನ ಖಂಡಿತವಾಗಿ ಕೂಡ ನಾವು ಮಾಡೇ ತೀರ್ತೇವೆ. गरीबी पे ये हमारा सर्जिकल स्ट्राइक है. ಇದು ಬಡತನದ ವಿರುದ್ಧ ನಾವು ಘೋಷಿಸಿರುವಂತಹ ಸರ್ಜಿಕಲ್ ಸ್ಟ್ರೈಕ್. ಇದು 25 करोड़ लोगों को इस योजना का फायदा मिलेगा. 5 करोड़ परिवारों के बैंक अकाउंट में डायरेक्ट सीधा कांग्रेस पार्टी पैसा डालेगी. ಭಾರತ ದೇಶದ 25 ಕೋಟಿ ಜನರಿಗೆ 5 ಕೋಟಿ ಕುಟುಂಬಗಳಿಗೆ ನೇರವಾಗಿ ಅವರ ಬ್ಯಾಂಕಿನ ಖಾತೆಯಲ್ಲಿ ಪ್ರತಿ ವರ್ಷ 72,000 ರೂಪಾಯಿ ಸೇರುವಂತ ಯೋಜನೆ, ನ್ಯಾಯ ಯೋಜನೆ ನಾವು ಘೋಷಣೆ ಮಾಡಿರುವಂತದ್ದು. 5 साल के अंदर हिंदुस्तान में आपको 12,000 रुपए प्रति महीना की आमदनी से कम एक भी व्यक्ति नहीं मिलेगा. 5 ವರ್ಷದೊಳಗಾಗಿ ಭಾರತದಲ್ಲಿ ಯಾವ ಕುಟುಂಬಕ್ಕೂ ಕೂಡ 12,000 ರೂಪಾಯಿ ಕನಿಷ್ಠ ಆದಾಯ ಇರುವಂತ ಯಾವ ವ್ಯಕ್ತಿನೂ ಸಿಗೋದಿಲ್ಲ. ಅವರೆಲ್ಲರೂ ಕೂಡ ಅಷ್ಟು ಕನಿಷ್ಠ ಆದಾಯ ಪ್ರತಿ ತಿಂಗಳು ಇರುವಂತ ರೀತಿಯಲ್ಲಿ ನಾವು ನೋಡಿಕೊಳ್ತೇವೆ. हम मिनिमम आमदनी की एक लाइन बना देंगे 12,000 रुपए प्रति महीना. ಬಡತನದ ರೇಖೆಯಲ್ಲಿ 12,000 ರೂಪಾಯಿ ತಿಂಗಳಿಗೆ ಯಾರಿಗೆ ಆದಾಯ ಇರೋದಿಲ್ಲೋ ಅವರಿಗೆ ಒಂದು ಹೊಸ ಬಡತನದ ರೇಖೆಯನ್ನ ಗುರುತು ಮಾಡುವಂತಹ ಕೆಲಸವನ್ನ ನಾವು ಮಾಡ್ತೇವೆ. और जिसकी भी आमदनी उससे कम होगी उसकी आमदनी हम 12,000 तक पहुंचा देंगे. ಯಾರ ಆದಾಯ ಪ್ರತಿ ತಿಂಗಳು 12,000 ರೂಪಾಯಿಗಿಂತ ಕಡಿಮೆ ಇದೆಯೋ ಅವರ ಎಲ್ಲರ ಆದಾಯವನ್ನ ಪ್ರತಿ ತಿಂಗಳಿಗೆ 12,000 ರೂಪಾಯಿಗೆ ಏರಿಸುವಂತಹ ಕೆಲಸವನ್ನ ನಾವು ಮತ್ತು ನಮ್ಮ ಯೋಜನೆಗಳು ಮಾಡ್ತವೆ. नरेंद्र मोदी जी ने
आपके जेब से पैसा निकाला, नोटबंदी में आपको लाइन में खड़ा किया और आपके जेब से पैसा चोरी किया। ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ತಮ್ಮ ಜೇಬಿಗೆ ಕನ್ನ ಹಾಕಿದ್ರು. ನೋಟನ್ನ ಬ್ಯಾನ್ ಮಾಡೋದ್ರ ಮುಖಾಂತರ, ಅಮಾನ್ಯೀಕರಣ ಮಾಡೋದ್ರ ಮುಖಾಂತರ ತಮ್ಮ ಜೇಬಿನಲ್ಲಿದ್ದಂತ ಹಣವನ್ನ ಕಿತ್ತುಕೊಳ್ಳುವಂತ ಪ್ರಯತ್ನ ಮಾಡಿ ತಮ್ಮನ್ನೆಲ್ಲರನ್ನು ಕೂಡ ಬ್ಯಾಂಕಿನ ಮುಂದೆ ಕ್ಯೂ ನಿಲ್ಲುವಂತ ರೀತಿಯಲ್ಲಿ ಮಾಡಿದ್ರು. और जो नोटबंदी से बच गए उनके लिए नरेंद्र मोदी जी गब्बर सिंह टैक्स लाए। ಯಾರು ನೋಟು ಅಮಾನ್ಯೀಕರಣದಲ್ಲಿ ಉಳ್ಕೊಂಡ್ರೋ ಅವರಿಗೆ ಜಿಎಸ್ಟಿ ತರೋದ್ರ ಮುಖಾಂತರ, ಗಬ್ಬರ್ ಸಿಂಗ್ ಟ್ಯಾಕ್ಸ್ ತರೋದ್ರ ಮುಖಾಂತರ ಮತ್ತೆ ಅವರ ಮೇಲೆ ಪ್ರಹಾರ ಮಾಡುವಂತ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡಿದ್ರು. दिन भर फॉर्म भरो, ಪ್ರತಿ ದಿವಸ ಅವರನ್ನ ಹಿಂಸಿಸುವಂತ ಕೆಲಸವನ್ನು ಮಾಡಿದ್ರು. दिन भर रिश्वत दो, ಪ್ರತಿ ದಿವಸ ಫಾರ್ಮ್ಗಳನ್ನು ತುಂಬುವಂತ, हर महीने टैक्स डिपार्टमेंट से लोग आएंगे, ಲಂಚ ಕೊಡುವಂತ, ಪ್ರತಿ ದಿವಸ ಫಾರ್ಮ್ ಅನ್ನು ಭರ್ತಿ ಮಾಡುವಂತ, खून चूसेंगे, ಅವರನ್ನ ಪ್ರತಿ ದಿವಸ ಅಧಿಕಾರಿಗಳು ನಿಮ್ಮನ್ನ ಪ್ರಶ್ನಿಸುವಂತ पांच अलग अलग टैक्स, 5 ಬೇರೆ ಬೇರೆ ರೀತಿಯ ತೆರಿಗೆಗಳು ನಿಮ್ಮ ಮೇಲೆ ಬೀಳುವಂತೆ ಮಾಡಿದ್ರು. 28% टैक्स, 28% ಟ್ಯಾಕ್ಸ್ ಅವರಿಗೆ ಜಿಎಸ್ಟಿ ಅನ್ನು ಏರಿಸಿದ್ರು. एक तरफ पेट्रोल के दाम बढ़ते जाते हैं, ಒಂದು ಕಡೆ ಪೆಟ್ರೋಲ್ ಡೀಸೆಲ್ ನ ಬೆಲೆ ಏರ್ತಾ ಇದೆ, दूसरी तरफ महंगाई बढ़ती जाती है, ಮತ್ತೊಂದು ಕಡೆ ಬೆಲೆ ಏರಿಕೆ ಆಗ್ತಾ ಇದೆ, और तीसरी तरफ जीएसटी से आपका पैसा छीना जाता है। ಮೂರನೇ ಕಡೆಯಿಂದ ಜಿಎಸ್ಟಿಯ ಟ್ಯಾಕ್ಸ್ ನಮ್ಮ ಮೇಲೆ ಬಂದು ಬಿದ್ದಿದೆ. 2019 में हम गब्बर सिंह टैक्स को सच्ची जीएसटी में बदल देंगे। 2019ರಲ್ಲಿ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಈ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಜಿಎಸ್ಟಿ ಏನಿದೆ ಅದನ್ನು ಸಂಪೂರ್ಣವಾಗಿ ಬದಲಾಯಿಸುವಂತ ಹೊಸ ಜಿಎಸ್ಟಿ ಅನ್ನು ನಾವು ತರೋರಿದ್ದೇವೆ. एक टैक्स, कम से कम टैक्स, सरल टैक्स, ಒಂದೇ ತೆರಿಗೆ, ಅತ್ಯಂತ ಕಡಿಮೆ ತೆರಿಗೆ, ಅತ್ಯಂತ ಸರಳವಾದಂತ ತೆರಿಗೆಯನ್ನ ಈ ದೇಶದಲ್ಲಿ ನಾವು ಜಾರಿಗೆ ತರೋರಿದ್ದೇವೆ. नरेंद्र मोदी ने 15 लाख का वायदा किया, हम आपको सच्चाई दिखाएंगे। नरेंद्र मोदी जी ने गब्बर सिंह टैक्स दिया, हम आपको जीएसटी देंगे। ನರೇಂದ್ರ ಮೋದಿ ಅವರು 15 ಲಕ್ಷ ರೂಪಾಯಿಯ ವಾಗ್ದಾನವನ್ನು ಮಾಡಿದ್ರು, ಸತ್ಯ ಏನು ಅಂತ ನಾವು ನಿಮಗೆ ತೋರಿಸ್ತೇವೆ. ನರೇಂದ್ರ ಮೋದಿ ಅವರು ಜಿಎಸ್ಟಿ ಟ್ಯಾಕ್ಸ್ ಮುಖಾಂತರ ತಮ್ಮನ್ನ ದಾಳಿ ಮಾಡಿದ್ರು, ಅದರ ಸತ್ಯವನ್ನು ಏನು ತೋರಿಸ್ತೇವೆ. ಸರಳ ತೆರಿಗೆ ಒಂದು ದೇಶವಾಗಿ ಈ ದೇಶವನ್ನು ಮಾರ್ಪಡಿಸ್ತೇವೆ. बैंक का पूरा पैसा इन्होंने अपने मित्रों को बांटा। ಬ್ಯಾಂಕಿನಲ್ಲಿದ್ದ ಬಹುತೇಕ ಹಣವನ್ನ ತಮ್ಮ ಸ್ನೇಹಿತರಿಗೋಸ್ಕರ ಅವರು ಕೊಟ್ಟರು. नोटबंदी, जीएसटी, इनके बाद 45 साल से सबसे ज्यादा बेरोजगारी हिंदुस्तान में आज है। ನೋಟುಗಳ ಅಮಾನ್ಯೀಕರಣ, ಜಿಎಸ್ಟಿ ಟ್ಯಾಕ್ಸ್ ಆದ ನಂತರ ಈ ದೇಶದ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಸಂಖ್ಯೆಯ ನಿರುದ್ಯೋಗಿಗಳು ಈ ದೇಶದಲ್ಲಿ ನಿರ್ಮಾಣ ಆಗಿರುವಂತದ್ದು ಕೂಡ ಇವತ್ತು ನಾವು ನೋಡ್ತಾ ಇದ್ದೇವೆ. मेक इन इंडिया का वायदा किया, स्टार्टअप इंडिया का वायदा किया, और सच्चाई 45 साल से सबसे ज्यादा बेरोजगारी। ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಇತರ ಅನೇಕ ಯೋಜನೆಗಳನ್ನ ಭಾರತದಲ್ಲಿ ಘೋಷಣೆ ಮಾಡಿದ್ರು. ಆದರೆ ಭಾರತದ ಕಳೆದ 25 ವರ್ಷಗಳ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚಿನ ನಿರುದ್ಯೋಗ ಈ ದೇಶದಲ್ಲಿ ಈ ಸಂದರ್ಭದಲ್ಲಿ ನಾವು ಕಾಣ್ತಾ ಇದ್ದೇವೆ. बैंक की चाबी नरेंद्र मोदी जी ने विजय माल्या, ललित मोदी को दी, हम वो चाबी छीनकर हिंदुस्तान के युवाओं के हाथ में डाल देंगे। ನರೇಂದ್ರ ಮೋದಿ ಅವರು ಬ್ಯಾಂಕಿನ ಕೀಲಿ ಕೈಗಳನ್ನ ವಿಜಯ್ ಮಲ್ಯ ಅವರಿಗೆ, ಅಂಬಾನಿ ಅವರಿಗೆ, ನೀರವ್ ಮೋದಿ ಮತ್ತಿತರರಿಗೆ ಕೊಟ್ಟರು. ಆದ್ರೆ ಆ ಬ್ಯಾಂಕಿನ ಕೀಲಿ ಕೈಗಳನ್ನ ಅವರಿಂದ ಕಿತ್ತು ನಾವು ಈ ದೇಶದ ಜನಸಾಮಾನ್ಯರಿಗೆ ಆ ಕೀಲಿ ಕೈಯನ್ನು ಕೊಡೋರಿದ್ದೇವೆ. कर्नाटका हिंदुस्तान का स्टार्टअप कैपिटल है। ಕರ್ನಾಟಕ ಭಾರತದ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಅಂತೇಳಿ ನಾನು ಕರೀಲಿಕ್ಕೆ ಬಯಸ್ತೇನೆ. हमने अपने मैनिफेस्टो में साफ कहा है, आज नरेंद्र मोदी जी की दुनिया में युवा बिजनेस खोलना चाहता है, अलग अलग डिपार्टमेंट से परमिशन लेनी पड़ती है, रिश्वत देनी पड़ती है। ಈಗ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ, ಈ ದೇಶದ ಯುವಕರು ಹೊಸ ಉದ್ಯಮವನ್ನು ಸ್ಥಾಪನೆ ಮಾಡಬೇಕು, ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕು ಅಂದ್ರೆ ಹಲವಾರು ಬೇರೆ ಬೇರೆ ಇಲಾಖೆಗಳಿಂದ ಅವರು ಪರವಾನಗಿಯನ್ನು ಪಡಿಬೇಕಾಗ್ತದೆ, ಕ್ಯೂನಲ್ಲಿ ನಿಲ್ಲಬೇಕಾಗ್ತದೆ, ಲಂಚವನ್ನು ಕೊಡಬೇಕಾಗ್ತದೆ. हर डिपार्टमेंट में रिश्वत दो। ಪ್ರತಿ ಇಲಾಖೆಯಲ್ಲಿ ಲಂಚದ ಕೊಡಬೇಕಂತ ಸಂದರ್ಭ ಇದೆ. 50 अलग अलग परमिशन लो, ಹಲವಾರು ಬೇರೆ ಬೇರೆ ಅಂತ ಪರ್ಮಿಷನ್ಗಳನ್ನ ಪರವಾನಗಿ ತೆಗೆದುಕೊಳ್ಬೇಕಂತ ಸ್ಥಿತಿ ಇದೆ. फिर जाके बिजनेस खोलो। ಅದಾದ ನಂತರ ನಾವು ಉದ್ಯಮವನ್ನ, ವ್ಯಾಪಾರವನ್ನ ಶುರು ಮಾಡಬೇಕಾಗ್ತದೆ. कांग्रेस पार्टी ने निर्णय लिया है कि सरकार बनते ही जो भी युवा बिजनेस चालू करना चाहता है
उसे 3 साल के लिए कोई परमिशन की जरूरत नहीं, कोई रिश्वत देने की जरूरत नहीं, किसी से कोई परमिशन लेने की जरूरत नहीं है। ಕಾಂಗ್ರೆಸ್ ಪಕ್ಷ ಈಗ ತೀರ್ಮಾನ ಮಾಡಿದೆ 2019ರಲ್ಲಿ ಬಹುಮತ ಬಂದು ಸರ್ಕಾರ ರಚನೆ ಮಾಡಿದ ತಕ್ಷಣ ಎಲ್ಲ ಯುವ ಉದ್ದಿಮೆದಾರರಿಗೆ ಯಾವ ಪರವಾನಗಿಯೂ ಇಲ್ಲದೆ 3 ವರ್ಷಗಳ ಕಾಲ ಉದ್ಯಮಗಳನ್ನು ನಡೆಸಲಿಕ್ಕೆ ಯಾವ ಲಂಚವನ್ನು ಕೊಡದೆ ಉದ್ಯಮಗಳನ್ನು ಸ್ಥಾಪನೆ ಮಾಡಲಿಕ್ಕೆ ನಿರ್ಣಯವನ್ನ ಈಗಾಗಲೇ ಕಾಂಗ್ರೆಸ್ ಪಕ್ಷ ಮಾಡಿದೆ। और जो भी युवा हिंदुस्तान के लिए रोजगार पैदा करेगा उसे हिंदुस्तान की सरकार, हिंदुस्तान के बैंक्स पूरी की पूरी मदद करेंगे। ಯಾವ ಯುವ ಉದ್ಯಮಿಗಳು ಭಾರತದಲ್ಲಿ ಉದ್ಯಮವನ್ನು ಸ್ಥಾಪನೆ ಮಾಡಿ ಯುವಕರಿಗೆ ಉದ್ಯೋಗ ಕೊಡ್ತಾರೋ ಅವರಿಗೆ ಭಾರತದ ಸರ್ಕಾರದ ಅಧೀನದಲ್ಲಿರುವಂತಹ ಎಲ್ಲ ಬ್ಯಾಂಕಿಗಳು ಕೂಡ ಹೆಚ್ಚಿನ ಸಹಾಯ ಮಾಡುವಂತಹ ಸ್ಥಿತಿಯನ್ನ ನಾವು ಈ ದೇಶದಲ್ಲಿ ನಿರ್ಮಾಣ ಮಾಡ್ತೇವೆ। नरेंद्र मोदी जी ने झूठे वायदे किए मगर देश को बांटने का, नफरत फैलाने का भी काम किया। ನರೇಂದ್ರ ಮೋದಿ ಅವರು ಹಲವು ಸುಳ್ಳು ಆಶ್ವಾಸನೆಗಳನ್ನು ನೀಡಿ ಈ ದೇಶವನ್ನ ಅನೇಕ ಕಾರಣಗಳಿಗೋಸ್ಕರ ವಿಭಜಿಸುವಂತಹ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ। कांग्रेस पार्टी देश को जोड़ने का काम करती है। ಕಾಂಗ್ರೆಸ್ ಪಕ್ಷ ಈ ದೇಶವನ್ನ ಜೋಡಿಸುವಂತಹ ಕೆಲಸಕ್ಕೆ ಕೈ ಹಾಕಿದೆ ಮತ್ತು ಮಾಡ್ತಾನೂ ಕೂಡ ಇದೆ। कमजोर लोगों की मदद करती है। ದುರ್ಬಲರಾದವರಿಗೆ ಸಹಾಯ ಮಾಡೋಕೆ ನಾವು ಮುಂದಾಗಿದ್ದೇವೆ। और मैं कांग्रेस पार्टी और जनता दल के कार्यकर्ताओं को धन्यवाद कहना चाहता हूं कि आप नरेंद्र मोदी जी और बीजेपी को हराने मिले। ನಾನು ಜೆಡಿಎಸ್ ಮತ್ತು ಕಾಂಗ್ರೆಸ್ನ ನಾಯಕರು ಮತ್ತು ಕಾರ್ಯಕರ್ತರಲ್ಲಿ ವಿನಂತಿ ಮಾಡಿಕೊಳ್ತಾನೆ, ತಾವಿಬ್ಬರು ಕೂಡ ಸಹೃದಯದಿಂದ ಕೈ ಜೋಡಿಸಬೇಕು, ನರೇಂದ್ರ ಮೋದಿ ಅವರನ್ನ ಮತ್ತು ಬಿಜೆಪಿ ಅವರನ್ನ ಈ ರಾಜ್ಯದಲ್ಲಿ ಮತ್ತು ಈ ದೇಶದಲ್ಲಿ ಸೋಲಿಸಲಿಕ್ಕೆ ತಾವು ಒಂದಾಗಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತೇನೆ। यहां पे कर्नाटक में हमने कोलिशन की सरकार बनाई है और दिल्ली में भी हम नरेंद्र मोदी को हरा के दिखाएंगे। ಕರ್ನಾಟಕದಲ್ಲಿ ನಾವು ಜೆಡಿಎಸ್ ಮತ್ತು ಕಾಂಗ್ರೆಸ್ ಸೇರಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿದ್ದೇವೆ। ಇದೇ ಮೈತ್ರಿ ಆಧಾರದ ಮೇಲೆ ದೆಹಲಿಯಲ್ಲೂ ಕೂಡ ನಾವು ಬಿಜೆಪಿಯನ್ನ ಮತ್ತು ನರೇಂದ್ರ ಮೋದಿ ಅವರನ್ನ ಸೋಲಿಸೋರಿದ್ದೇವೆ। एक बार फिर कांग्रेस पार्टी के सब कार्यकर्ता और नेता जेडीएस की मदद करेंगे और जेडीएस के सब लोग कांग्रेस पार्टी के कैंडिडेट्स को जिताएंगे। ಮತ್ತೊಮ್ಮೆ ನಾನು ವಿನಂತಿ ಮಾಡ್ತೇನೆ, ಕಾಂಗ್ರೆಸ್ನ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರು ಜೆಡಿಎಸ್ನ ಎಲ್ಲ ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೋಸ್ಕರ ಶ್ರಮಿಸಬೇಕು ಮತ್ತು ಜೆಡಿಎಸ್ನ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರು ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೆ ಈ ಚುನಾವಣೆ ಶ್ರಮಿಸಬೇಕು ಅಂತ ವಿನಂತಿ ಮಾಡ್ತೇನೆ। आप सबका बहुत बहुत धन्यवाद। नमस्कार, जय हिंद। ತಮ್ಮೆಲ್ಲರಿಗೂ ನಮಸ್ಕಾರ, ಜೈ ಹಿಂದ್। ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯಿಂದ ಎಐಸಿಸಿ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಅವರಿಗೆ ಸನ್ಮಾನ, ಸರ್ವೋಚ್ಚ ನಾಯಕರು ಜೆಡಿಎಸ್ಸಿನ ಸರ್ವೋಚ್ಚ ನಾಯಕರಾದಂಥ ಎಚ್.ಡಿ. ದೇವೇಗೌಡರವರಿಗೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಸನ್ಮಾನ ಕಾರ್ಯಕ್ರಮ, ಪರಿವರ್ತನಾ ಸಮಾವೇಶಕ್ಕೆ 70 ಕ್ಷೇತ್ರದಿಂದ ಬಂದಂಥ ಎಲ್ಲ ಗೌರವಾನ್ವಿತ ಕಾಂಗ್ರೆಸ್ ಮತ್ತು ಜೆಡಿಎಸ್ಸಿನ ಎಲ್ಲ ಗೌರವಾನ್ವಿತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತುಂಬ ಹೃದಯದ ಅಭಿನಂದನೆಗಳು, ಧನ್ಯವಾದಗಳನ್ನು ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ। ಅದೇ ತರ ವೇದಿಕೆ ಮೇಲೆ ಇರ್ತಕ್ಕಂಥ ಕಾಂಗ್ರೆಸ್ ಮತ್ತು ಜೆಡಿಎಸ್ಸಿನ ಎಲ್ಲ ಪ್ರಮುಖ ನಾಯಕರುಗಳಿಗೂ ಕೂಡ ಧನ್ಯವಾದಗಳನ್ನು ಈ ಸಮಯದಲ್ಲಿ ಹೇಳ್ತೇನೆ। ಮಾಧ್ಯಮದ ಮಿತ್ರರಿಗೂ ಕೂಡ ಧನ್ಯವಾದಗಳು। ಪೊಲೀಸ್ ಇಲಾಖೆ ಮತ್ತು ಎಲ್ಲ ವಿವಿಧ ಇಲಾಖೆಗಳು ಸಹಕಾರ ಕೊಟ್ಟಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ, ಬೇರೆ ಬೇರೆ ಊರಿಂದ ಬಂದಂತ ಎಲ್ಲ ಗೌರವಾನ್ವಿತ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಧನ್ಯವಾದ ಭಾಷಣವನ್ನು ಮುಕ್ತಾಯ ಮಾಡ್ತೇನೆ। ಎಲ್ಲರಿಗೂ ನಮಸ್ಕಾರ।